ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸಂಜೆಯ ವೇಳೆಯಲ್ಲಿ ಕರ್ತನನ್ನು ಸ್ತುತಿಸಲು ಒಂದು ಕಿರು ಸಂದೇಶವನ್ನು ಕೊಡಲು ದೇವರು ತಾನಾಗೆ ನಮಗೆ ಒಂದು ಆಲೋಚನೆ ಉದ್ದೇಶವನ್ನಿಟ್ಟು ಅನೇಕರಿಗೆ ಒಂದು ಸಂದೇಶ ತಲುಪುವ ಹಾಗೆ ಈ ಒಂದು ಇಮ್ಯಾನ್ಯುಯಲ್ ಚಾರಿಟೇಬಲ್ ಟ್ರಸ್ಟ್ ಚರ್ಚ್ ಆಫ್ ಫೇತ್ ವತಿಯಿಂದ ನಮ್ಮ ಮಕ್ಕಳು ಒಂದು ಸಣ್ಣ ಸಂದೇಶವನ್ನು ಕೊಡಲು ಮುಂದಾಗಿದ್ದಾರೆ. ಈ ಶುಭ ಸಂಜೆಯಲ್ಲಿ ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ನಾವು ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯ ದೇವರೇ, ಈ ಸುಂದರ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೇ, ಈ ಪ್ರಪಂಚವು ನಿನ್ನ ಜನನ ದಿನವನ್ನು ಕೊಂಡಾಡುವಾಗ, ಮುಂದಿನ ದಿನಗಳಲ್ಲಿ ಕ್ರಿಸ್ಮಸ್ ಅನ್ನು ಆಚರಿಸುವಾಗ ಅಪ್ಪ, ಅದರ ನಿಜವಾದ ಅರ್ಥವು ಜನರಿಗೆ ತಿಳಿಯಪಡಿಸಲು ಈ ನಮ್ಮ ಇಮ್ಯಾನ್ಯುಯಲ್ ಚಾರಿಟೇಬಲ್ ಟ್ರಸ್ಟ್ ಚರ್ಚ್ ಆಫ್ ಫೇತ್ ವತಿಯಿಂದ ನಮ್ಮ ಮಕ್ಕಳು ಒಂದು ಸಣ್ಣ ಸಂದೇಶವನ್ನು ಕೊಡಲು ಅಪ್ಪ ಅವರು ಮುಂದಾಗಿ ಬಂದಿರುವಾಗ ಸ್ವಾಮಿ, ಆ ಸಂದೇಶ ಅನೇಕರ ಹೃದಯಗಳನ್ನು ತೆರೆಯುವಂತೆ ಸಹಾಯ ಮಾಡಿ ಸ್ವಾಮಿ. ಈ ಲೋಕದ ಆಚರಣೆಯಲ್ಲಿ ಎಷ್ಟೋ ಜನರು ಇವತ್ತು ಮುಂದಾಗಿದ್ದಾರಪ್ಪ. ಕರ್ತನೆ, ನಮ್ಮ ಮರಣ ಸಂಭವಿಸುವ ಮೊದಲು ನಿಜವಾದ ರಕ್ಷಕ ಈ ಲೋಕಕ್ಕೆ ಯಾವುದಕ್ಕೋಸ್ಕರ ಬಂದನು ಮತ್ತು ಈ ಲೋಕದಲ್ಲಿ ಆತನು ಏನನ್ನ ಮಾಡಿದನು ಎಂಬುದನ್ನು ಸಂಪೂರ್ಣವಾಗಿ ಆತ್ಮಿಕವಾಗಿ ಅರಿತುಕೊಳ್ಳಲು ಪವಿತ್ರಾತ್ಮನೆ ಮುಂದಾಗಿ ಸಹಾಯ ಮಾಡುವಂತೆ ಕರ್ತನೆ, ನೀನೇ ನಿನ್ನ ಪ್ರಸನ್ನತೆ, ನಿನ್ನ ಅಗಮ್ಯವಾದ ಬೆಳಕಿನಿಂದ ಎಲ್ಲರ ಹೃದಯಗಳನ್ನು ಮುಟ್ಟಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ರಾಜ. ಎಲ್ಲ ಘನಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ಪರಿಶುದ್ಧ ಜೀವವುಳ್ಳ ಯೇಸುವಿನ ನಾಮದಲ್ಲಿ ನಾನು ತಗ್ಗಿಸಿಕೊಂಡು ಬೇಡಿ ಹೊಂದಿಕೊಂಡಿದ್ದೇನೆ ಪರಲೋಕದಲ್ಲಿರುವ ಜೀವವುಳ್ಳ ತಂದೆ, ಆಮೇಲೆ. ಈಗ ನಮ್ಮ ಮಧ್ಯದಲ್ಲಿ ತೇಜಸ್ ಒಂದು ಹಾಡನ್ನು ಹಾಡುತ್ತಾ ಕ್ರಿಸ್ಮಸ್ನ ಸಾಂಗನ್ನು ಹೇಳಿ ನಮ್ಮೆಲ್ಲರನ್ನ ಹಾಗೂ ದೇವರ ನಾಮವನ್ನು ಮಹಿಮೆ ಪಡಿಸಲು ಮತ್ತು ನಮ್ಮನ್ನು ಸಂತೋಷಪಡಿಸಲು ಈ ಸಂದರ್ಭದಲ್ಲಿ ಸೇರಿ ಬಂದಿರುತ್ತಾರೆ. ನಾವೆಲ್ಲರೂ ಆತನನ್ನು ಸ್ವಾಗತಿಸುತ್ತಾ ಅದರೊಟ್ಟಿಗೆ ನಾವು ಕೂಡ ಪಾಲ್ಗೊಳ್ಳುವ.
ಕ್ರೂಜೆಯಲ್ಲಿ ನಿನ್ನ ಕುವರನನ್ನೇ ನನಗಾಗಿ ಅರ್ಪಿಸಿರುವೆ. ಕಲ್ವಾರಿ ಕ್ರೂಜೆಯಲ್ಲಿ ನಿನ್ನ ಕುವರನನ್ನೇ ನನಗಾಗಿ ಅರ್ಪಿಸಿರುವೆ. ಆರಾಧಿಸುವೆ, 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 ಆರಾಧಿಸುವೆ. ಕರುಣಾಳು ದೇವನೇ ಎನ್ ಬಾಳ ಜ್ಯೋತಿ, ಕೇಳು ಈ ಪ್ರಾರ್ಥನೆ. ಕರುಣಾಳು ದೇವನೇ ಎನ್ ಬಾಳ ಜ್ಯೋತಿ, ಕೇಳು ಈ ಪ್ರಾರ್ಥನೆ. ನನ್ಮೌನರಾಗ ನೀನೇ ಹೃದಯ ಬಡಿತವಾಗಿ ಜೀವಿಸು ನನ್ನೋಳು ದೇವರೇ. ನನ್ಮೌನರಾಗ ನೀನೇ ಹೃದಯ ಬಡಿತವಾಗಿ ಜೀವಿಸು ನನ್ನೋಳು ದೇವರೇ. ಆರಾಧಿಸುವೆ, ನಿನ್ನಾರಾಧಿಸುವೆ, ಆರಾಧಿಸುವೆ, 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 ಆರಾಧಿಸುವೆ. ಸರ್ವದಲ್ಲೂ ಉನ್ನತನೇ, ಮಹಿಮೆಯ ಅರಸನೇ, ಪ್ರೀತಿಸುವ ತಂದೆ, ಕ್ಷಮಿಸುವ ಕರ್ತನೇ. ಸರ್ವದಲ್ಲೂ ಉನ್ನತನೇ, ಮಹಿಮೆಯ ಅರಸನೇ, ಪ್ರೀತಿಸುವ ತಂದೆ, ಕ್ಷಮಿಸುವ ಕರ್ತನೇ. ಉತ್ತಮವಾಗಿ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸಿದಂಥ ತೇಜಸ್, ನಿನ್ನ ಜೀವಿತದಲ್ಲಿ ದೇವರು ನೀನು ಅನೇಕ ದೊಡ್ಡ ಯೋಚನೆಗಳನ್ನು ಇಟ್ಟಿದ್ದಾರೆ. ಆತನು ನಿನಗೆ ಬೇಕಾದಂತಹ ಇನ್ನೂ ಹೆಚ್ಚಾದ ಕೃಪಾ ವರಗಳನ್ನು ಅನುಗ್ರಹಿಸಲಿ. ನಿನ್ನ ಕುಟುಂಬಕ್ಕೆ, ನಿನ್ನ ತಾಯಿಗೆ, ನಿನ್ನ ಸಭೆಗೆ ನಿನ್ನ ದೊಡ್ಡ ಆರಾಧನಾ ವ್ಯಕ್ತಿಯಾಗಿ ಮಾರ್ಪಡಿಸಲಿ ಎಂಬುದಾಗಿ ಈ ಸಭೆಯಲ್ಲಿ ಬಿತ್ತಿದ ನಮ್ಮ ಸೇವಕರು ಆ ಬೀಜ ನಿನ್ನ ಜೀವಿತದಲ್ಲಿ ಅದು ಕಾರ್ಯ ಮಾಡುವಂತೆ ದೇವರು ನಿನಗೆ ಬೇಕಾದ ಆಶೀರ್ವಾದವನ್ನು, ಅನುಗ್ರಹವನ್ನು ಅನುಗ್ರಹಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಇನ್ನು ಮುಂದಿನ ಭಾಗ ವಾಕ್ಯ ಸಂದೇಶವನ್ನು ಕೊಡುವಂಥದ್ದಾಗಿದೆ. ಈಗ ನಮ್ಮ ಮಧ್ಯದಲ್ಲಿ ಜೋಸ್ವಿನ್ ಡಿಸೋಜ ಒಂದು ಸಣ್ಣ ವಾಕ್ಯವನ್ನು ಕೊಡುವುದರ ಮೂಲಕ ದೇವರ ಆತ್ಮವು ಆತನಿಗೆ ಮಾತನಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಸುನಾಮ करತೀನಿ, ಸುಖ करತೀನಿ, ವಾಕ್ಯ ಕೊಡುವ करತೀನಿ, ದೇವರ ಸೇವೆ करತೀನಿ, ನಗರಗಳ ಸುತ್ತ ಚಲಿಸು करತೀನಿ, ಸುನಾಮ करತೀನಿ, ಈ ವಾಕ್ಯ करತೀನಿ, ಸುಖ करತೀನಿ,
ಕರ್ತನೆ ವಾಕ್ಯದಿಂದ ಯಾರ್ಯಾರಿಗೆ ಬಿಡುಗಡೆ ಆಗಬೇಕಲ್ಲ ಕರ್ತನ ಬಿಡುಗಡೆ ಆಗುವುದಕ್ಕಾಗಿ ಸ್ತೋತ್ರ ಕರ್ತನೆ. ಎಲ್ಲ ಮುಟ್ಟೆ ಆಶಿಸ ಕರ್ತನೆ ಕರ್ತನೆ ಸರಣಿ ತಂದೆ ಆಮೇಲೆ. ನನ್ನ ಹೆಸರು ಜೋಸ್ವಿನ್. ಇಮ್ಯಾನ್ಯುಯಲ್ ಚಾರಿಟೇಬಲ್ ಟ್ರಸ್ಟ್ ಗ್ಲೋರಿಯಸ್ ಮಿನಿಸ್ಟ್ರಿಯಿಂದ ಚರ್ಚ್ ಆಫ್ ಫೇತ್ನಿಂದ ವಾಕ್ಯ ಸಂದೇಶ. ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಯೇಸು ನಮ್ಮ ಪಾಪಗಳನ್ನು, ನಾವು ಮಾಡಿದ ಎಲ್ಲ ಪಾಪಗಳನ್ನು ಬಿಡಿಸಿ ಕಾಯುವನು ನಮ್ಮನ್ನು. ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ಆತನಿಗೆ ಯೇಸು ಎಂದು ಹೆಸರಿಡಬೇಕು ಎಂದು ಒಬ್ಬ ದೂತನು ಹೇಳುತ್ತಾನೆ, ಯಾಕೆಂದರೆ ಆತನೇ ತನ್ನ ಜನರ ಪಾಪವನ್ನು ಬಿಡಿಸಿ ಕಾಯುವನು. ಈ ವಾಕ್ಯದ ಮೂಲಕ ನಮ್ಮ ಪಾಪಗಳನ್ನೆಲ್ಲ ಯೇಸು ಬಿಡಿಸಿ ಕಾಪಾಡುವವನು. ಈ ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡುವ. ಅಲ್ಲಿ ಸದಕರ್ತನೆ ಹೆಸರು ಕರ್ತನೆ, ಈ ವಾಕ್ಯ ಕರ್ತನೆ ಹೆಸರು ಕರ್ತನೆ, ದೇವರ ಕರ್ತನೆ ನಮ್ಮೆಲ್ಲ ಚಲಿಸೋದಕ್ಕಾಗಿ ಸ್ತೋತ್ರ ಕರ್ತನೆ. ಕರ್ತನೆ ಈ ಆಶ್ರಮವನ್ನು ಸುತ್ತಲೂ ಚಲಿಸೋದಕ್ಕಾಗಿ ಸ್ತೋತ್ರ ಕರ್ತನೆ. ಇನ್ನು ಈ ವಾಕ್ಯ ಯಾರ್ಯಾರು ಕೇಳ್ತಾರೆ ಕರ್ತನೆ, ಅವರ ಸುತ್ತಲೂ ಚಲಿಸೋದಕ್ಕಾಗಿ ಸ್ತೋತ್ರ. ಎಲ್ಲ ಜನಗಳು ಎಲ್ಲ ಮುಟ್ಟಿಸೋದು ಕರ್ತನೆ, ಹೆಸರು ಕರ್ತನೆ ಹೆಸರು ತಂದೆ ಆಮೇಲೆ. ಒಂದು ಸಣ್ಣ ಸಂದೇಶವನ್ನು ಕೊಡುವುದರ ಮೂಲಕ ಯೇಸುಸ್ವಾಮಿ ಯಾಕೆಗೋಸ್ಕರ ಈ ಲೋಕಕ್ಕೆ ಬಂದ? ತನ್ನ ಜನರ ಪಾಪಗಳನ್ನು ಬಿಡಿಸಿ ಕಾಯುವುದಕ್ಕೋಸ್ಕರ ಎಂಬುದಾಗಿ ಅರ್ಥಭರಿತವಾಗಿ ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಈ ಸಣ್ಣ ಬಾಲಕ ವಾಕ್ಯವನ್ನು ಕೊಡುವುದರ ಮೂಲಕ ಅನೇಕರಿಗೆ ಸಂದೇಶ ತಲುಪುವಂತೆ ಪ್ರಾರ್ಥಿಸಿದ್ದಾನೆ. ಈಗ ನಮ್ಮ ಮಧ್ಯದಲ್ಲಿ ಇನ್ನೊಬ್ಬ ಬಾಲಕನಿದ್ದಾನೆ, ಆತನ ಕೂಡ ಒಂದು ಸಂದೇಶವನ್ನು ಕೊಡಲು ಬರುತ್ತಾ ಇದ್ದಾನೆ. ದೇವರು ಆತನನ್ನು ಆಶೀರ್ವದಿಸಿ ವಾಕ್ಯದ ಮೂಲಕ ಮಾತನಾಡುವಂತೆ, ಅನೇಕ ಜನರಿಗೆ ಸಂದೇಶ ಹೊತ್ತು ಸಾಗುವಂತೆ ಕಾರ್ಯ ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ನನ್ನ ಹೆಸರು ರೂಫಾಸ್ ಅಂತ. ನಾನು ಇಮ್ಯಾನ್ಯುಯಲ್ ಚಾರಿಟೇಬಲ್ ಟ್ರಸ್ಟ್ ಚರ್ಚ್ ಆಫ್ ಫೇತ್ ವತಿಯಿಂದ ವಾಕ್ಯ ಸಂದೇಶವನ್ನು ಕೊಡುತ್ತಿದ್ದೇನೆ. ವಾಕ್ಯ ಸಂದೇಶ ಕೊಡುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ ಹಾಲೆಲೂಯಾ ಸ್ತೋತ್ರ ಸ್ತೋತ್ರಿಸಪ್ಪ ಕರ್ತವ್ಯಸಪ್ಪ. ಇವತ್ತಿನ ದಿನವನ್ನು ಕೊಡೋದಕ್ಕಾಗಿ ಸ್ತೋತ್ರಿಸಪ್ಪ. ಇವತ್ತಿನ ದಿನ ಕರ್ತವ್ಯಸಪ್ಪ ನೀನೊಬ್ಬನ ಒಳಿತಾಗಿ ಆಗುವಂಥ ಸಹಾಯ ಮಾಡಿಕೊಡಪ್ಪ. ಅದ್ರ ಜೊತೆಗೆ ಕರ್ತವ್ಯಸಪ್ಪ ಈಗ ವಾಕ್ಯ ಕೊಡುವ ಕರ್ತವ್ಯಸಪ್ಪ ನೀನೊಬ್ಬನೇ ಎಲ್ಲ ನಮ್ಮ ಒಟ್ಟಿಗಿದ್ದು ಇಳಿದು ಬಂದು ಕಾಯ್ದು ಕಪ್ಪಲಪ್ಪ ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುವಂತಂದೆ ಆಮೇಲೆ. ಮತ್ತಾಯ 1:23. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಯಾನ್ಯುಯಲ್ ಎಂದು ಹೆಸರಿಡುವರು ಎಂಬುದು. ಇಮ್ಯಾನ್ಯುಯಲ್ ಎಂಬ ಅರ್ಥ ದೇವರು ನಮ್ಮ ಕೂಡ ಇದ್ದಾನೆಂದು ಆ ಹೆಸರಿನ ಅರ್ಥ. ಇನ್ನೊಂದು ವಾಕ್ಯ ನೋಡಿಕೊಳ್ಳೋಣ. ಯೆಶಾಯ 7:14. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಯಾನ್ಯುಯಲ್ ಎಂದು ಹೆಸರಿಡುವಳು ಎಂಬುದಾಗಿ ಯೆಶಾಯದಲ್ಲೂ ಬರೆದಿದೆ. ಈ ವಾಕ್ಯ ಸಂದೇಶವನ್ನು ಕೊಡಲಿಕ್ಕೆ ದೇವರು ನಮಗೆ ಒಳ್ಳೆ ಕೃಪೆಯನ್ನು ಕೊಡೋದಕ್ಕಾಗಿ ಪ್ರಾರ್ಥನೆ ಮಾಡ್ತೇನೆ. ಹಾಲೆಲೂಯಾ ಸ್ತೋತ್ರ ಸ್ತೋತ್ರ ಸ್ತೋತ್ರಿಸಪ್ಪ ಕರ್ತವ್ಯಸಪ್ಪ. ಈ ಒಂದು ದಿನದಲ್ಲಿ ಕರ್ತವ್ಯಸಪ್ಪ ಈ ವಾಕ್ಯ ಒಳ್ಳೆದಾಗಿ ಆಗುವಂತೆ ಸಹಾಯ ಮಾಡಿಕೊಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುವಂತಂದೆ ಆಮೇಲೆ. ಕೂಸುಗಳ ಬಾಯಲ್ಲಿ ಕೂಡ ದೇವರು ತನ್ನ ವಾಕ್ಯವನ್ನು ಪ್ರಚಾರ ಪಡಿಸುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟ ಪ್ರಕಾರ ಇವತ್ತು ನಮ್ಮ ಸೇವಕರು ಏನು ವಾಗ್ದಾನಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅವರಿಗೆ ಸಿಕ್ಕಿದ ಪ್ರತಿಫಲ, ಜೆಕರ್ಯ ಪ್ರವಾದಿಯ ಗ್ರಂಥ 8ನೇ ಅಧ್ಯಾಯದ ಓದಿಕೊಂಡು ಹೋಗುವಾಗ ಅವರ ವಾಕ್ಯದಲ್ಲಿ ಬರೆಯಲ್ಪಟ್ಟ ಪ್ರಕಾರ, ನಾನು ಚೀಯೋನಿಗೆ ಹಿಂದಿರುಗಿದ್ದೇನೆ, ಯೆರೂಸಲೇಮಿನ ಮಧ್ಯದಲ್ಲಿ ವಾಸಿಸುವೆನು, ಆಗ ಯೆರೂಸಲೇಮ್ ಸುವಾರ್ಥ ನಗರಿ ಅನಿಸಿಕೊಳ್ಳುವುದು, ಆ ಪಟ್ಟಣಕ್ಕೆ ಪರಿಶುದ್ಧ ಪಟ್ಟಣವೆಂಬ ಹೆಸರು ಬರುವುದು, ಆ ಪಟ್ಟಣದ ಸುತ್ತಲೂ ಮುದುಕ ಮುದುಕಿಯರು ಕೂಡುವರು,
ಅತಿ ವೃದ್ಧಾಪ್ಯದ ನಿಮಿತ್ತ ಪ್ರತಿಯೊಬ್ಬನ ಮುದುಕನ ಕೈಯಲ್ಲಿ ಊರುಗೊಲಿರುವುದು. ಆ ಪಟ್ಟಣ ಸುತ್ತಲೂ ಆಟವಾಡುವ ಬಾಲಕ ಬಾಲಕಿಯರು ತುಂಬಿಕೊಳ್ಳುವರು. ಈ ವಾಗ್ದಾನವನ್ನು ಹಿಡಿದುಕೊಂಡು ನಮ್ಮ ಸೇವಕರು ಈ ಸಂಸ್ಥೆಯನ್ನು ಕಟ್ಟಿ ಅವರು ಬಿತ್ತಿದ ಬೀಜ ಇವತ್ತು ಒಂದು ಸಣ್ಣ ಸಂದೇಶವನ್ನು ಕೊಡಲು ಸಹಕಾರಿಯಾಗಿದೆ. ದೇವರು ಇನ್ನೂ ಅತಿ ದೊಡ್ಡ ಯೋಚನೆಯನ್ನು ಮಾಡಲು ಸಿದ್ಧನಾಗಿದ್ದಾನೆ. ನಾವೆಲ್ಲರೂ 2025 ವರ್ಷದಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿದ್ದೇವೆ. ಇನ್ನು ಕೆಲವು ದಿವಸಗಳುಂಟು ಈ ವರ್ಷವನ್ನು ಕಳೆಯಲು. ಇವತ್ತು ನಮ್ಮ ಸೇವಕರು ನಮ್ಮ ಜೊತೆಯಲ್ಲಿಲ್ಲ, ಆದರೆ ಅವರು ಬಿತ್ತಿದ ಬೀಜ, ಆ ವಾಕ್ಯವೆಂಬ ಆಹಾರ ಇವತ್ತು ನಮ್ಮೊಂದಿಗೆ ಇದೆ. ಆ ಒಂದು ಸವಿ ನೆನಪನ್ನು ನಾವು ಇಟ್ಟುಕೊಂಡು ಅವರು ಮಾಡಿದಂಥ ಒಂದು ಕಾರ್ಯವನ್ನು ನಾವು ನೆನಪಿಸಿಕೊಳ್ಳುತ್ತಾ ಇವತ್ತು ನಾವು ಸಂದೇಶ ಕೊಡಲು ಸಿದ್ಧರಾಗಿದ್ದೇವೆ. ಇದನ್ನು ನೋಡುತ್ತಿರುವ ಪ್ರತಿಯೊಬ್ಬರು ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಅನೇಕರಿಗೆ ಅದನ್ನು ತಿಳಿಯಪಡಿಸಲು ನೀವು ಮುಂದಾಗಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಅದೇ ರೀತಿಯಾಗಿ ಇನ್ನೊಂದು ಬಾಲಕಿ ಒಂದು ವಾಕ್ಯವನ್ನು ಹೊತ್ತುಕೊಂಡು ಬಂದಿದ್ದಾಳೆ. ಅದನ್ನು ಕೂಡ ದೇವರ ಆತ್ಮ ಉತ್ತಮ ರೀತಿಯಲ್ಲಿ ಪ್ರಚಾರಪಡಿಸಲು ಆಕೆಗೆ ಬೇಕಾದಂಥ ಜ್ಞಾನವನ್ನು, ಶಕ್ತಿಯನ್ನು ದಯಪಾಲಿಸಲು ಬೇಕು ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನನ್ನ ಹೆಸರು ಬ್ಯೂಲಾ. ಇಮ್ಯಾನ್ಯುಯಲ್ ಚಾರಿಟಬಲ್ ಟ್ರಸ್ಟ್ ಚರ್ಚ್ ಆಫ್ ಫೇತ್ ವತಿಯಿಂದ ವಾಕ್ಯ ಸಂದೇಶವನ್ನು ಹೊತ್ತು ತಂದಿದ್ದೇನೆ. ವಾಕ್ಯ ಸಂದೇಶಕ್ಕೆ ಹೋಗುವುದಕ್ಕಿಂತ ಮುಂಚೆ ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳುವ. ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ, ಈ ವಾಕ್ಯ ಸಂದೇಶವನ್ನು ಕೊಡಲು ಕರ್ತನೆ ನೀವು ಭಾಗ್ಯ ಕೊಟ್ಟದಕ್ಕಾಗಿ ಸ್ತೋತ್ರ ರಾಜ. ಈ ಸಮಯದಲ್ಲಿ ಹೇಳುವಾಗ ಕರ್ತನೆ ಈ ವಾಕ್ಯಗಳ ಮೂಲಕ ಪ್ರತಿಯೊಂದು ಹೃದಯಗಳ ಕರ್ತನೆ ಮುಟ್ಟುವಂತೆ ನೀನು ಮಾಡು ಕರ್ತನೆ. ಸ್ತೋತ್ರ ರಾಜ, ನಿನ್ನ ತಾನು ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ಹಳೆಯ ಒಡಂಬಡಿಕೆಯಲ್ಲಿ ಯೆಶಾಯನ ಪ್ರವಾದಿಗಳ ಮೂಲಕ ಈ ರೀತಿಯಾಗಿ ಹೇಳಿದನು. ಯೆಶಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹೆಡೆದು ಅವನಿಗೆ ಇಮ್ಯಾನ್ಯುಯಲ್ ಎಂದು ಹೆಸರಿಡುವಳು. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಮರಿಯಳ ಮೂಲಕ ಮರಿಯಳು ಯಾವಾಗ ತನ್ನನ್ನೇ ಅರ್ಪಿಸಿಕೊಟ್ಟು ಕರ್ತನಿಗೆ ಬೇಡುವಾಗ ಹೊಸ ಒಡಂಬಡಿಕೆಯಲ್ಲಿ ಮರಿಯಳ ಮೂಲಕ ಈ ರೀತಿಯಾಗಿ ಮಾತಾಡಿದನ್ನು ನಾವು ನೋಡಬಹುದು. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 31ನೇ ವಾಕ್ಯ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಅದೇ ರೀತಿಯಲ್ಲಿ ನಾವು ಯಾವಾಗ ಕರ್ತನಿಗೆ ನಮ್ಮನ್ನೇ ನಾವು ಅರ್ಪಿಸಿಕೊಡುತ್ತೇವೆ ಆವಾಗ ಕರ್ತನು ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡುವ ಆತನಾಗಿದ್ದಾನೆ. ಈ ವಾಕ್ಯಗಳ ಮೂಲಕ ಕರ್ತನ ನಾವು ಮಹಿಮೆ ಹೊಂದಲಿ. ಆಮೇಲೆ ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳುವ. ಹಲ್ಲೆಲೂಯಾ, ಸ್ತೋತ್ರ ಕರ್ತನೆ. ಈ ವಾಕ್ಯವನ್ನು ಕೇಳಿದಂಥ ಕರ್ತನೆ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಕರ್ತನೆ. ಹೌದು ಸ್ವಾಮಿ, ಅಪ್ಪ ಅವರು ತನ್ನನ್ನೇ ತಾನು ಅರ್ಪಿಸಿಕೊಡುವಾಗ ಕರ್ತನೆ ನೀನು ಕಾರ್ಯ ಮಾಡುವ ಆತನಾಗಿದೆಯಾ, ಅದಕ್ಕಾಗಿ ಸ್ತೋತ್ರ ರಾಜ. ಯೇಸುವೆ, ನೀನು ತಾನೇ ಕರ್ತನೆ ಈ ವಾಕ್ಯವು ಕರ್ತನೆ ಇಡೀ ದೇಶವೆಲ್ಲ ಹರಡುವಂತೆ ಕೃಪೆ ಮಾಡು ರಾಜ. ಯೇಸುವೆ, ನೀನು ಈ ವಾಕ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆ, ಆಮೇಲೆ. ಕರ್ತನು ಆತನು ಎಲ್ಲವನ್ನ ಮಾಡಲು ಶಕ್ತನಾಗಿರುವುದರಿಂದ ಪ್ರತಿಯೊಬ್ಬರನ್ನ ಬೇರೆ ಬೇರೆ ವಿಧಗಳಲ್ಲಿ ಉಪಯೋಗಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಈಗ ನಮ್ಮ ಸಂಗಡದಲ್ಲಿ ಇನ್ನೊಬ್ಬ ಬಾಲಕ ತನ್ನ ಏನು ಸಂದೇಶವನ್ನು ಕೊಡಬೇಕಾಗಿ ದೇವರ ಆತ್ಮನು ಆತನ ಪ್ರೇರೇಪಿಸಿದ್ದಾನೋ ಆ ಸಂದೇಶವನ್ನು ಕೊಡಲು ಸಿದ್ಧನಾಗಿದ್ದಾನೆ. ಆತನಿಗೆ ಬೇಕಾದ ಜ್ಞಾನವನ್ನು, ಶಕ್ತಿಯನ್ನು, ಬಲವನ್ನು ಅನೇಕರು ಈ ವಾಕ್ಯಗಳನ್ನು ಕೇಳಿ ಬದಲಾಗುವಂತೆ ದೇವರು ಕಾರ್ಯ ಮಾಡಬೇಕು. ಈ ವಾಕ್ಯಗಳು, ದೇವರ ವಾಕ್ಯ ಹೇಳ್ತಾರೆ, ದೇವರ ವಾಕ್ಯವು ಕಾರ್ಯ ಸಾಧಕವಾದದ್ದು, ಹಿಬ್ಬಾಯಿ ಕತ್ತಿಗಿಂತಲೂ ಅರಿತವಾದದ್ದು ಎಂಬುದಾಗಿ, ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ಅದು ಕಾರ್ಯವನ್ನು ಮಾಡುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಈಗ ಪ್ರತಿಯೊಂದು ವಾಕ್ಯಗಳು ನಮ್ಮ ಮಕ್ಕಳು ಏನೆಲ್ಲ ವಾಕ್ಯ ಕೊಟ್ಟಿದ್ದಾರೋ ಅನೇಕರ ಜೀವಿತದಲ್ಲಿ ಇದು ಆತ್ಮಿಕವಾಗಿ ಕಾರ್ಯ ಮಾಡಲು ನಾವು ಪ್ರಾರ್ಥಿಸುವ. ಹಲ್ಲೆಲೂಯಾ. ಈ ಒಂದು ಸಮಯದಲ್ಲಿ ನಾನು ಇಮ್ಯಾನ್ಯುಯಲ್ ಗ್ಲೋರಿಯಸ್ ಮಿನಿಸ್ಟ್ರಿ ಚರ್ಚ್ ಆಫ್ ಫೇತ್ ವತಿಯಿಂದ ನಾನು ತೇಜಸ್ ಎಂಬ ಒಬ್ಬ ಬಾಲಕ ನಿಮ್ಮ ಸಂಗಡ ನಾನು ವಾಕ್ಯವನ್ನು ಹಂಚಲು ಬಯಸುತ್ತೇನೆ. ಅದಕ್ಕಿಂತ ಮುಂಚೆ ನಾವು ಸಣ್ಣದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ, ಸ್ತೋತ್ರ ಕರ್ತನೆ. ಈ ಒಂದು ದಿನವನ್ನು ಕರ್ತನೆ ಕೊಟ್ಟನೆ ತಾಳುಗೋಸ್ಕರ ಸ್ತೋತ್ರ ಕರ್ತನೆ. ರಾಜನೇ ಹಲ್ಲೆಲೂಯಾ ಕರ್ತನೆ. ಇನ್ನು ಸಮಯದಲ್ಲಿ ಕರ್ತನೆ ಇನ್ನು ವಾಕ್ಯವನ್ನು, ಸಂದೇಶವನ್ನು ಕರ್ತನೆ ಕೊಡಲು ಕರ್ತನೆ ಇನ್ನೊಬ್ಬನ ಕೃಪೆಯನ್ನು ಮಾಡಿಕೊಟ್ಟದಕ್ಕಾಗಿ ಸ್ತೋತ್ರ ರಾಜನೇ.
ಹಾಲೆಲೂಯಾ, ಸ್ತೋತ್ರ ಕರ್ತನೆ. ಅದೇ ರೀತಿಯಲ್ಲಿ ಕರ್ತನೆ ಒಳ್ಳೆ ರೀತಿಯಲ್ಲಿ ಕರ್ತನೆ ಸಂದೇಶವನ್ನು ಕೊಡುವಂತೆ ಕರ್ತನೆ ನೀನೊಬ್ಬನೇ ಕರ್ತನೆ ಕೃಪೆಯನ್ನು ಮಾಡಿಕೊಡು ರಾಜನೇ. ನಿನ್ನ ಪವಿತ್ರ ಆತ್ಮನ ಜ್ಞಾನದಿಂದ ಕರ್ತನೆ ನೀನೊಬ್ಬನು ತುಂಬಿಸು ಕರ್ತನೆ. ಹಾಲೆಲೂಯಾ, ಸ್ತೋತ್ರ ಕರ್ತನೆ. ಅದೇ ರೀತಿಯಲ್ಲಿ ಕರ್ತನೆ ಏನೇನೋ ಕರ್ತನೆ ಯಾವ ಸಂದರ್ಭದಲ್ಲಿ ಹೇಳಬೇಕು ರಾಜನೇ, ಇನ್ನೊಬ್ಬನೇ ದೇವರ ಆತ್ಮನ ಮೂಲಕವಾಗಿ ನಮಗೆ ತಿಳಿಯಪಡಿಸು ರಾಜನೇ. ಅದೇ ರೀತಿಯಲ್ಲಿ ಕರ್ತನೆ ಹಾಲೆಲೂಯಾ ಬರ್ತೇನೆ ವಾಕ್ಯ ಸಂದೇಶವನ್ನು ಆಶೀರ್ವದಿಸು. ಚಿಕ್ಕ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೆನ್. ಹಾಲೆಲೂಯಾ. ನಾವೀಗ ಈ ಸಂದರ್ಭದಲ್ಲಿ ಲೂಕ 2:10 ಓದಿಕೊಳ್ಳುವ. ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಇಲ್ಲಿ ದೇವದೂತರು ಕುರುಬರಿಗೆ ಹೇಳುವಂಥದ್ದಾಗಿದೆ. ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಯಾಕೆಂದರೆ ಯೇಸು ಹುಟ್ಟುವ ಮುಂಚೆ ಅಲ್ಲಿ ಆಕಾಶದಲ್ಲಿ ನಕ್ಷತ್ರವು ಹೋಗುತ್ತಿತ್ತು. ಆ ನಕ್ಷತ್ರವು ಮೊದಲು ಕಾಣಿಸಿದ್ದು ಜೋಯಿಸ್ಯರಿಗಲ್ಲ, ಯಾವ ರಾಜರಿಗೂ ಅಲ್ಲ. ಅದು ಕಾಣಿಸಿದ್ದು ಮೊದಲು ಕುರಿಯನ್ನು ಮೇಯಿಸುವ ಕುರುಬರಿಗೆ ಕಾಣಿಸಿದ್ದು. ಅದಕ್ಕೆ ಆ ದೇವದೂತರು ಬಂದು ಆ ಕುರುಬರ ಹತ್ರ ಮಾತಾಡುವಾಗ ಆ ಕುರುಬರು ದೇವದೂತರನ್ನು ನೋಡಿ ಹೆದರಿಕೊಂಡಾಗ ಈ ಗಬ್ರಿಯೇಲ್ ದೇವದೂತನು ಹೇಳುವಂಥದ್ದು, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಎಂದು ಈ ಗಬ್ರಿಯೇಲ್ ದೂತ ಕುರುಬರಿಗೆ ಹೇಳುವಂಥದ್ದಾಗಿದೆ. ಮುಂದೆ ಓದುವ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆ ಗಬ್ರಿಯೇಲ್ ದೂತನು ಆ ಕುರುಬರಿಗೆ ಹೇಳುವಂಥದ್ದಾಗಿದೆ. ಅದೇನೆಂದರೆ, ಈ ಹೊತ್ತು ಆ ಕುರುಬರ ಊರಿನಲ್ಲಿ, ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಇಲ್ಲಿ ದೇವದೂತನು ಹೇಳುವಂಥದ್ದಾಗಿದೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು. ಅದೇ ಏನೆಂದರೆ ಅವನು ಯಾರೆಂದರೆ ಕ್ರಿಸ್ತನನ್ನು ಅಲ್ಲಿ ದಾವೀದನೂರಿನಲ್ಲಿ ಈಗ ಜನನವಾಗುವಂಥದ್ದಾಗಿದೆ. ಮತ್ತೆ ಅದಕ್ಕೆ ಗುರುತು ಏನೆಂದರೆ, ನೀವು ಅಲ್ಲಿ ನಕ್ಷತ್ರ ಇತ್ತು, ಆ ನಕ್ಷತ್ರವನ್ನು ನೀವು ಅದು ಫಾಲೋ ಮಾಡ್ಕೊಂಡು ಹೋದರೆ ಅಲ್ಲಿ ಒಂದು ಗೋದಲಿ ಕಾಣುತ್ತದೆ. ಆ ಗೋದಲಿ ಒಳಗೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ಆ ಗಬ್ರಿಯೇಲ್ ದೂತನು ಕುರುಬರೊಂದಿಗೆ ಮಾತಾಡುವಾಗ ಆ ಕುರುಬರು ಮೇಲಕ್ಕೆ ನೋಡುವಾಗ ಅಲ್ಲಿ ದೇವದೂತರ ಮಹಾ ಸೈನ್ಯವನ್ನು ಅಲ್ಲಿ ಕಾಣುವವರಾಗುತ್ತಾರೆ. ಕಾಣಿ ಆ ಮಹಾ ಸೈನ್ಯದವರು ಈ ರೀತಿ ಸ್ತುತಿಸುತ್ತಾರೆ. ಏಕೆಂದರೆ ಯೇಸುವಿನ ಜನನವಾಗುವಾಗ ಈ ರೀತಿ ಅವರು ಸ್ತುತಿಸುತ್ತಾರೆ ದೇವದೂತರು. ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ಅವರು ಸ್ತುತಿಸುತ್ತಾರೆ. ಯಾಕೆಂದರೆ ದೇವರು ಕಳಿಸಿಕೊಟ್ಟಿರುವುದು ತನ್ನ ಸ್ವಂತ ಮಗನನ್ನು, ಆತನೇ ಯೇಸು ಕ್ರಿಸ್ತನು. ಅದಕ್ಕೋಸ್ಕರ ಅವರು ಸ್ತುತಿಸುತ್ತಾರೆ. ಮತ್ತೆ ಮುಂದೆ ಓದಿಕೊಳ್ಳುವ. ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ಕರ್ತನು ನಮಗೆ ತಿಳಿಯಪಡಿಸಿದ ಈ ಸಂಗತಿಯನ್ನು ನೋಡೋಣ, ನಡೆಯಿರಿ ಎಂದು ತಮ್ಮೊಳಗೆ ಮಾತಾಡಿಕೊಂಡು ತಟ್ಟನೆ ಹೋಗಿ ಮರಿಯಳನ್ನು ಯೋಸೇಫನನ್ನು ಗೋದಲೆಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡುಕೊಂಡರು. ಈ ಮಾತುಗಳಾದ ಮೇಲೆ ಮತ್ತಿದೆಲ್ಲ ಸಂಗತಿಗಳಾದ ಮೇಲೆ ದೇವದೂತರೆಲ್ಲರೂ ಹೋಗಿ ಆದ ಮೇಲೆ ಈ ಕುರುಬರು ಅನಿಸಿಕೊಂಡು ಆ ಯೋಸೇಫನ ಬಳಿ ಹೋಗುತ್ತಾರೆ. ಆ ನಕ್ಷತ್ರವನ್ನು ಫಾಲೋ ಮಾಡಿಕೊಂಡು ಆ ಯೋಸೇಫನ ಬಳಿ ಹೋಗುತ್ತಾರೆ. ಅದನ್ನು ನೋಡಿದಾಗ ಮರಿಯಳು ಯೋಸೇಫನನ್ನು ಗೋದಲಲ್ಲಿ ಮಲಗಿರುವ ಆ ಕೂಸನ್ನು ಕಂಡುಕೊಂಡರು. ಮತ್ತೆ ಅವರು ಆ ಹೋಗುವ ಜಾಗದಲ್ಲಿ ಮುಟ್ಟಿ ಆ ಕೂಸನ್ನು ಅವರು ಅಲ್ಲಿ ಕಾಣ್ತಾರೆ. ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ್ದ ಮಾತನ್ನು ತಿಳಿಯಪಡಿಸಿದರು. ಮತ್ತೆ ಅವರಲ್ಲಿ ಮುಟ್ಟುವಾಗ, ಆ ಗೋದಲಿಯಲ್ಲಿ ಮುಟ್ಟುವಾಗ ಆ ದೇವದೂತರು ಏನೆಲ್ಲ ಸಂದರ್ಭ ಅವರು ಎದುರಿಸಿದರು ಅದೆಲ್ಲವನ್ನು ಅಲ್ಲಿ ಅವರು ಹಂಚಿಕೊಳ್ತಾರೆ ಯೋಸೇಫ್ ಮತ್ತು ಮರಿಯಳೊಂದಿಗೆ. ಅದನ್ನು ಕೇಳಿದವರೆಲ್ಲರೂ ತಮಗೆ ಕುರುಬರು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಅಲ್ಲಿದ್ದವರೆಲ್ಲರೂ ಸಹ ಆಶ್ಚರ್ಯಪಡ್ತಾರೆ ಈ ಕುರುಬರ ಮಾತನ್ನು ಕೇಳಿ. ಆದರೆ ಮರಿಯಳು ಆ ಮಾತುಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಯೋಚಿಸುತ್ತಿದ್ದಳು. ಕುರುಬರು ತಮಗೆ ದೂತರಿಂದ ಹೇಳಲ್ಪಟ್ಟಂತೆಯೇ ಎಲ್ಲ ಸಂಗತಿಗಳನ್ನು ಕೇಳಿ ನೋಡಿ ಅವುಗಳಿಗೋಸ್ಕರ ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂತಿರುಗಿ ಹೋದರು. ಆದರೆ ಮರಿಯಳು ಆ ಎಲ್ಲ ನಡೆದ ಸಂದರ್ಭವನ್ನು
ಆ ಕುರುಬರು ಅಲ್ಲಿ ತಿಳಿಸುವಾಗ ಆ ಮರಿಯಳು ಆ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಯೋಚಿಸುತ್ತಿದ್ದಳು. ಆದರೆ ಕುರುಬರು ತಮಗೆ ದೂತರು ಎಲ್ಲ ಹೇಳಿದ ಎಲ್ಲ ಮಾತುಗಳಿಗೋಸ್ಕರ ದೇವರನ್ನು ಸ್ತುತಿಸುತ್ತಾ ಕೊಂಡಾಡುತ್ತಾ ಅವರು ಹಿಂತಿರುಗಿ ಅವರ ಕುರಿಗಳ ಹತ್ರ ಹೋಗುತ್ತಾರೆ. ಅದೇನೆಂದರೆ ಈಗ ನಾವು ನೋಡಿಕೊಳ್ಳುವ ಸಂಗತಿ ಏನೆಂದರೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಎಂಬುದು. ನಾವು ಯಾವುದಕ್ಕೂ ಸಹ ಹೆದರಬಾರದು, ಏಕೆಂದರೆ ಇಲ್ಲಿ ದೇವದೂತರು ನಮ್ಮೊಂದಿಗೆ ಇರುತ್ತಾರೆ ಮತ್ತು ದೇವದೂತರು ನಮಗೆ ಯಾವ ಸಂದರ್ಭದಲ್ಲಿಯೂ ಸಹ ಸಹಾಯ ಮಾಡುತ್ತಾರೆ. ಈ ಸಣ್ಣ ವಾಕ್ಯಗಳಿಂದ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಒಂದು ಪ್ರಾರ್ಥನೆಯನ್ನು ಮಾಡಿ ನಾನು ಕೊಟ್ಟ ಸಂದೇಶವನ್ನು ನಾವು ಮುಗಿಸುವವನಾಗಿದ್ದೇನೆ. ಹಾಲೆಲೂಯಾ, ಸ್ತೋತ್ರ ಕರ್ತನೆ. ಅದೇ ರೀತಿಯಲ್ಲಿ ಕರ್ತನೆ, ಒಂದು ಸಮಯದಲ್ಲಿ ಕರ್ತನೆ ಒಳ್ಳೆ ರೀತಿಯಲ್ಲಿ ಕರ್ತನೆ ಸಂದೇಶವನ್ನು ನೀನೊಬ್ಬನೇ ಕರ್ತನೆ ಕೊಡುವಂತೆ ನೀನು ಕೃಪೆಯನ್ನು ಮಾಡಿಕೊಟ್ಟದಕ್ಕಾಗಿ ಸ್ತೋತ್ರ ರಾಜನೇ. ನಿನ್ನ ಜ್ಞಾನ ಅಲ್ಲ ರಾಜ ಕರ್ತನೆ, ನನ್ನ ಜ್ಞಾನ ಅಲ್ಲ ರಾಜನೇ, ನಿನ್ನ ಜ್ಞಾನವನ್ನು ಕರ್ತನೆ ನನಗೆ ಒದಗಿಸಿ ಕೊಟ್ಟದಕ್ಕಾಗಿ ಸ್ತೋತ್ರ ರಾಜನೇ. ಒಳ್ಳೆ ರೀತಿಯಲ್ಲಿ ಕರ್ತನೆ ವಾಕ್ಯ ಭಾಗವನ್ನು ಕರ್ತನೆ ಆಗುವಂತೆ ನೀನೊಬ್ಬನೇ ಸಹಾಯ ಮಾಡಿಕೊಟ್ಟದಕ್ಕಾಗಿ ಸ್ತೋತ್ರ ರಾಜನೇ. ಅದೇ ರೀತಿಯಲ್ಲಿ ಕರ್ತನೆ ಅಲ್ಲಿ ಬರ್ತಾನೆ ಎಲ್ಲರ ಪಡೆದು ವಾಕ್ಯ ಕೇಳಿದವರನ್ನು ಆಶೀರ್ವದಿಸು ಬರ್ತಾನೆ. ಅಲ್ಲಿ ಸ್ತೋತ್ರ ರಾಜನ ರೀತಿಯಲ್ಲಿ ಬರ್ತಾನೆ ಇನ್ನೂ ರೀತಿಯಲ್ಲೇ ಬರ್ತಾನೆ, ಇನ್ನೂ ಮಕ್ಕಳು ಬರ್ತಾನೆ ಅಲ್ಲಿ ವಾಕ್ಯ ಕೊಡುವಂತೆ ನೀನೊಬ್ಬನೇ ಸಹಾಯ ಮಾಡು ರಾಜನೇ. ರೀತಿಯಲ್ಲಿ ಬರ್ತಾನೆ ಅಲ್ಲಿ ಬರ್ತಾನೆ ವಾಕ್ಯ ಕೇಳಿದಂತ ಎಲ್ಲರನ್ನು ಆಶೀರ್ವದಿಸು. ಚಿಕ್ಕ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ಉತ್ತಮ ರೀತಿಯಲ್ಲಿ ಹಾಡನ್ನು ಹೇಳಿ ನಿನ್ನ ಮಹಿಮೆ ಪಡಿಸಿದ್ದಾನೆ ಹಾಗೂ ನಿನ್ನ ಸಂದೇಶವನ್ನು ಸಾರಲು ನೀನು ಆ ಮಗನನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ ಕರ್ತನೆ. ಈಗ ನಮ್ಮ ಮಧ್ಯದಲ್ಲಿ ಪ್ರಕಾಶ್ ಬ್ರದರ್ ಅವರು ಒಂದು ಹಾಡನ್ನು ಹಾಡಿ, ಕೊಂಕಣಿ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸಲಿದ್ದಾರೆ. ಇಮ್ಯಾನ್ಯುಯಲ್ ಚಾರಿಟಬಲ್ ಟ್ರಸ್ಟ್ ಚರ್ಚ್ ಆಫ್ ಫೇತ್ ವತಿಯಿಂದ ಈ ಹಾಡನ್ನು ಹಾಡ್ತಿದ್ದೇನೆ. ಯೇಸು ಬಾಳು ಸನ್ಮಾಲಾ ಸಂತೋಷ ಪಾವ್ಯಾ खाणे निघाला पोळे उंडराव्या उडव्या संगी संतोष बोरी किता गाव्या उडल्या संगी मोगा बोरी काणी काढ्या देव देवाचो देवला संसारा काय रायाचो नित्या त्यात ना तो राण्याचो गायता अंतराळात पाकोन प्रकाश सगळ्या भुंयतळात जेजू बाळूक जल्माला संतोष पाव्या गोरवां खावणे निताला पोळे उंडराव्या गोडव्या संगी संतोष बोरी किता गाव्या गोड्या संगी मोगा बोरी काणी काढ्या. ನಾಮನು ಮಹಿಮೆ ಪಡಿಸಿದಂಥ ಪ್ರಕಾಶ್ ಬ್ರದರ್ಗೆ ಇನ್ನು ಹೆಚ್ಚಾಗಿ ದೇವರು ಸೇವೆಯಲ್ಲಿ ವೃತ್ತಿಯಲ್ಲಿ ಉಪಯೋಗಿಸಲ್ಪಡಬೇಕು. ಮೂಲೆಯಲ್ಲಿ ಬಿದ್ದ ವ್ಯಕ್ತಿಯನ್ನು ದೇವರು ಈ ಸಭೆಗೆ ಸೇರಿಸಿ ಅನೇಕ ಯೋಜನೆಗಳಿಂದ ತಪ್ಪಿಸಿ ದೇವರು ತನ್ನ ಯೋಜನೆಯಂತೆ ಈ ಸಂಸ್ಥೆಯಲ್ಲಿಟ್ಟು ಅವರಿಗೆ ಬೇಕಾದ ಅಗಮ್ಯವಾದ ಬೆಳಕನ್ನು ಒದಗಿಸಿದ್ದಾರೆ. ಸತ್ಯ ದೇವರನ್ನು ಅರಿತುಕೊಳ್ಳಲು ಒಂದು ಅವಕಾಶವನ್ನು ದೇವರು ಮಾಡಿಕೊಟ್ಟಿದ್ದಾರೆ. ಉತ್ತಮ ರೀತಿಯಲ್ಲಿ ಪ್ರಾರ್ಥಿಸಲು ಆಗ ದೇವರ ನಾಮವನ್ನು ಮಹಿಮೆ ಪಡಿಸಲು ಆ ವ್ಯಕ್ತಿಯನ್ನು ದೇವರು ಉಪಯೋಗಿಸುತ್ತಿರುವುದಕ್ಕಾಗಿ ಸ್ತೋತ್ರ ದೇವ. ಇನ್ನು ನಮ್ಮ ಮಧ್ಯದಲ್ಲಿ ಜಾರ್ಖಂಡಿನಲ್ಲಿ ವಾಸವಾಗಿರುವಂತಹ ಒಬ್ಬ ವ್ಯಕ್ತಿ ಮನೋಹರ್ ಎಂಬುದಾಗಿ ಅವರು ಕುಟುಂಬ ಸಮೇತರಾಗಿ ಕೆಲಸದ ನಿಮಿತ್ತ ಈ ಒಂದು ಸಣ್ಣ ಗ್ರಾಮಕ್ಕೆ ಬಂದು ವಾಸಿಸ್ತಾ ಇದ್ದಾರೆ. ಆತ್ಮಿಕವಾಗಿ ದೇವರನ್ನು ಕಂಡುಕೊಂಡು ಕ್ರಿಸ್ತನಲ್ಲಿ ಒಂದು ದಾಹವುಳ್ಳವರಾಗಿ ಅವರು ವಾಕ್ಯವನ್ನು ಓದಲು ಮತ್ತು ಪ್ರಚಾರ ಪಡಿಸಲು ದೇವರವರನ್ನು ಶಕ್ತವಾಗಿ ಉಪಯೋಗಿಸಬೇಕು. ಈಗ ನಮ್ಮ ಮಧ್ಯದಲ್ಲಿ ಮನೋಹರ್ ಅವರು ಬಂದು ಹಿಂದಿಯಲ್ಲಿ ತಮ್ಮ ವಾಕ್ಯವನ್ನು ಪ್ರಚಾರ ಪಡಿಸಲು ದೇವರೇ ಬೇಕಾದ ಜ್ಞಾನವನ್ನು ಶಕ್ತಿಯನ್ನು ಅನುಗ್ರಹಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇನೆ. हालेलुया, धन्यवाद करता हूँ पिता परमेश्वर को सबसे पहले कि आज क्रिसमस के दिन वचन सुनाने का मौका दिया है। परमेश्वर को धन्यवाद करता हूँ। हालेलुया, वचन को सुने पवित्र आत्मा हमारे लिए सहायता करने मेरी और अगुवाई करना है। वचन के द्वारा हर एक में जीवन और मन में परिवर्तन बदलाव आए। इस वचन के द्वारा की सहायता और मदद मिलती है। आमीन। यीशु का जन्म, यीशु का बारे में जानेंगे। यीशु का जन्म किस लिए हुआ और कैसे हुआ।
यीशु मसीह का जन्म इस प्रकार से हुआ कि जब माता मरियम की मंगनी यीशु के साथ हो गई तो उसके इकट्ठा होने से पहले ही वह पवित्र आत्मा की ओर से गर्भवती हुई। अतः पिता यूसुफ ने जो धर्मी था और उसके बदनाम करना नहीं चाहता था, उसे चुपके से त्याग देने का विचार किया। जब वह इन बातों के सोच ही में था तो प्रभु और का स्वर्गदूत उसे स्वप्न में दिखाई देकर कहने लगा, हे यीशु, दाऊद की संतान, तू अपनी पत्नी मरियम को अपने यहाँ ले आने से मत डर, क्योंकि उसके गर्भ में है वह पवित्र आत्मा की ओर से है। वह पुत्र जन्मेगी और तू उसका नाम यीशु रखना, क्योंकि वह अपने लोगों का उनके पापों से उद्धार करेगा। यह सब इसलिए हुआ कि जो वचन प्रभु ने भविष्यवक्ता के द्वारा कहा था वह पूरा हो। देखो, कुंवारी मरियम गर्भवती होगी और एक पुत्र जनेगी और उसका नाम इमानुएल रखा जाएगा, जिसका अर्थ है परमेश्वर हमारे साथ है। तब यूसुफ नींद से जाकर प्रभु के दूत की आज्ञा के अनुसार अपनी पत्नी को अपने यहाँ ले आया, और जब तक वह पुत्र ना जनी तब तक वह उसके पास ना गया, और उसने उसका नाम यीशु रखा। आमीन। ದೇವರು ಈ ಮನೋಹರ್ ಎಂಬ ವ್ಯಕ್ತಿಯನ್ನು ಕಳೆದ 2 ವರ್ಷದಿಂದ ಈ ಸಭೆಯಲ್ಲಿ ನಡೆಸ್ತಾ ಇದ್ರು. ಆದರೆ ಇವತ್ತಿನ ದಿನ ಆ ವಾಕ್ಯವನ್ನು ಕೊಡಲು ದೇವರು ಕೊಟ್ಟ ಧೈರ್ಯಕ್ಕಾಗಿ, ಜ್ಞಾನಕ್ಕಾಗಿ ಸ್ತೋತ್ರ ದೇವ. ಆ ವಾಕ್ಯವನ್ನು ಓದುವಂತೆ ಎಷ್ಟೋ ಮಂದಿ ಇವತ್ತು ಹಿಂದಿ ಮಾತನಾಡುವವರಿದ್ದಾರೆ, ಅರ್ಥ ಆಗುವವರಿದ್ದಾರೆ, ಆ ಭಾಷೆನ ಮಾತನಾಡುವ ಜನರು ಎಷ್ಟೋ ಜನ ಇವತ್ತು ಕರ್ನಾಟಕಕ್ಕೆ ವಲಸೆ ಬಂದಿದ್ದಾರೆ. ಅಂಥವರಿಗೆ ಈ ಒಂದು ವಾಕ್ಯ ಆದಷ್ಟು ಬೇಗ ತಲುಪಿ ಅವರ ಜೀವಿತದಲ್ಲಿ ಕಾರ್ಯ ಮಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಮತ್ತು ಈ ಸಮಯದಲ್ಲಿ ಈ ಸಭೆಯ ಸೇವಕನಾಗಿರುವಂತಹ ಪಾಸ್ಟರ್ ಸಾಮಿಲ್ ರವರು ಒಂದು ವಾಕ್ಯವನ್ನು, ಸಂದೇಶವನ್ನು ಕೊಡುವುದರ ಮೂಲಕ ಜನರು ಅನೇಕರು ಈ ಸಭೆಗೆ ಬಂದು ಸೇರಬೇಕು, ರಕ್ಷಣೆಯ ಮಾರ್ಗ ಕಡೆಗೆ ಬರಬೇಕು. ಸೇವಕನಾಗಿ ಈ ಮಗನನ್ನು ಹೆಚ್ಚಾಗಿ ಬಲಪಡಿಸಿ ಈ ಸಭೆಯನ್ನು ಕಟ್ಟಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಾವು ವಾಕ್ಯ ಭಾಗ ಸಂದೇಶಕ್ಕೆ ಹೋಗುವ ಮುಂಚೆ ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿ 1-2 ನಿಮಿಷಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನಗೆ ಸ್ತೋತ್ರ, ವಂದನೆ. ಪವಿತ್ರಾತ್ಮನೇ, ಈ ವಾಕ್ಯ ಸಂದೇಶವನ್ನು ಕೊಡಲು ನನ್ನ ಸಹಾಯ ಮಾಡು. ನಿನ್ನ ಬಗ್ಗೆ ಇನ್ನು ಹೆಚ್ಚೆಚ್ಚು ಜನಗಳಿಗೆ ತಿಳಿದುಕೊಳ್ಳುವಂತೆ ನೀ ಸಹಾಯ ಮಾಡಪ್ಪ. ನಿನ್ನ ಮುಖಾಂತರ ಅನೇಕ ಜನಗಳು ಇಲ್ಲಿ ಮುಂದಿನ ದಿನಮಾನಗಳಲ್ಲಿ ಸೇರಿ ಬರುವಂತೆ ನೀ ಸಹಾಯ ಮಾಡು. ಈ ವಾಕ್ಯವನ್ನು ಅವರನ್ನು ಮುಟ್ಟಲು ನೀ ಸಹಾಯ ಮಾಡು. ಇದೆಲ್ಲವನ್ನು ಮಾಡಿಕೊಡಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ಆಮೆನ್. ಇವತ್ತು ನಾವೆಲ್ಲರೂ ಯಾಕೆ ಕೂಡಿ ಬಂದಿದ್ದೀವಿ? ಕ್ರಿಸ್ಮಸ್ ಅಂದರೆ ಏನು? ಕ್ರಿಸ್ಮಸ್ ಎಂದರೆ ಕೇವಲ ಹಬ್ಬವಲ್ಲ, ಇದು ಪ್ರೀತಿ, ಶಾಂತಿ ಮತ್ತು ರಕ್ಷಣೆಯ ಸಂದೇಶವನ್ನು ಜಗತ್ತಿಗೆ ತಂದ ಮಹತ್ವದ ದಿನವಾಗಿದೆ. ಏನಾಗಿದೆ? ಮಹತ್ವ ದಿನವಾಗಿದೆ. ಯಾವುದೆಲ್ಲ? ಶಾಂತಿ, ಪ್ರೀತಿ, ರಕ್ಷಣೆ. ಯಾವ ಸಂದೇಶವನ್ನು ದೇವರು ನಮ್ಮ ಮಧ್ಯದಲ್ಲಿ ತಂದಿದ್ದಾರೆ? ಶಾಂತಿ, ಪ್ರೀತಿ ಮತ್ತು ರಕ್ಷಣೆ.
ಈ ಜಗತ್ತಿಗೆ ತಂದ ಮಹಾದಿನವಾಗಿದೆ. ದೇವರು ಮಹಾನ ಪ್ರೀತಿ ಯೇಸು ಕ್ರಿಸ್ತ ಜನದ ಮೂಲಕ ನಾವಿಗೆ ಮುಂದೆ ತಿಳಿದುಕೊಳ್ಳೋಣ. ಯೆಶಾಯ ಪ್ರವಾದಿ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯ 6ನೇ ವಚನ. ಆಮೆನ್, ಹಲ್ಲೆಲೂಯಾ, ಗ್ಲೋರಿ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬವು ಅವನ ಹೆಸರು. ಆಮೆನ್. ನಮಗಾಗಿ ಒಬ್ಬ ಮಗನು ಹುಟ್ಟಿದ್ದಾನೆ. ಯಾರು ಹುಟ್ಟಿದ್ದಾನೆ? ಮಗನು ಹುಟ್ಟಿದ್ದಾನೆ. ಅವನು ನಮಗಾಗಿ ಒಬ್ಬ ಮಗನು ಕೊಟ್ಟಲ್ಪಟ್ಟಿದ್ದಾನೆ. ಅವನ ಹೆಸರು ಅದ್ಭುತ ಸ್ವರೂಪನು, ಆಲೋಚಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯ ಪಿತ, ಶಾಂತಿಯ ರಾಜನೆಂದು ಕರೆಯುತ್ತೇವೆ. ಯಾವುದೆಲ್ಲ ಕರಿತೇವೆ ನಾವು ಅವರಿಗೆ? ಅದ್ಭುತನು. ಅವನು ಅದ್ಭುತ ಮಾಡಲು ಶಕ್ತನಾಗಿದ್ದಾನೆ. ಉಪದೇಶವನ್ನು ಕೊಡುವಲಾಗಿದ್ದಾನೆ. ನಮ್ಮ ಮಧ್ಯದಲ್ಲಿ ಶಾಂತಿಯನ್ನು ತಂದಿದ್ದಾನೆ. ಆಮೆನ್. ಪ್ರೀತಿಯನ್ನು ತಂದಿದ್ದಾನೆ, ಸಮಾಧಾನ ತಂದಿದ್ದಾನೆ. ನಮ್ಮೆಲ್ಲರನ್ನು ಏನ್ ಮಾಡ್ಲಿಕ್ಕೆ ಬಂದಿದ್ದಾನೆ? ರಕ್ಷಣೆ ಮಾರ್ಗಕ್ಕೆ ತರಲಿಕ್ಕೆ ಬಂದಿದ್ದಾನೆ. ಆಮೆನ್. ನಾವೆಲ್ಲರೂ ಅವನ ಕುರಿಮರಿಗಳು. ಅವನು ನಮ್ಮ ಕುರುಬರಾಗಿದ್ದಾನೆ. ಅವನು ನಮಗೋಸ್ಕರ ಶಾಂತಿ, ಪ್ರೀತಿ, ರಕ್ಷಣೆಗೋಸ್ಕರ ಈ ಜಗತ್ತಿಗೆ ಬಂದಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಅದೇ ರೀತಿ ಲೂಕನ ಸಂದೇಶದಲ್ಲಿ 2ನೇ ಅಧ್ಯಾಯ 10ನೇ ವಚನ. Luke 2:14. ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಮೊದಲನೇ ವಾಕ್ಯ ಏನಿತ್ತು? ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ ಆಯಿತು. ಯಾಕೆ ದೇವರಿಗೆ ಮಹಿಮೆ ಆಯಿತು? ಯಾಕೆ? ದೇವರು ಯೇಸು ಸ್ವಾಮಿಗೆ ಭೂಮಿಯ ಕಳಿಸುವ ಮುಂಚೆ ಈ ಪ್ರಪಂಚ ಏನಾಗಿತ್ತು? ಪಾಪದಲ್ಲಿ ಮುಳುಗಿತ್ತು. ಆಗ ದೇವರು ತನ್ನ ಒಬ್ಬನೇ ಮಗನನ್ನು ಈ ಪ್ರಪಂಚಕ್ಕೆ ಕಳಿಸುವಾಗ ಆಗ ಪರಲೋಕದಲ್ಲಿ ಏನಾಯ್ತು? ಮಹಿಮೆ ಉಂಟಾಯಿತು. ಭೂಲೋಕದಲ್ಲಿ ಸಮಾಧಾನ ಉಂಟಾಯಿತು. ಸಮಾಧಾನ ಉಂಟಾಯ್ತಾ ಇಲ್ವಾ? ಆ ಟೈಮಲ್ಲಿ ಅನೇಕ ಜನರು ದೇವರು ಈಗಿನ ದಿನಮಾನಗಳಲ್ಲಿ ದೇವರು ಯಾರಂತ ಹುಡುಕ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ. ಅನೇಕ ಜನಗಳು ಈಗಿನ ದಿನಮಾನಗಳಲ್ಲಿ ಯಾವ ದೇವರು ಸತ್ಯ, ಯಾವ ದೇವರು ಸುಳ್ಳು ಅಂತೇಳಿ ಅನೇಕ ಕಡೆ ಹೋರಾಡ್ತಿದ್ದಾರೆ, ಹುಡುಕ್ತಾ ಇದ್ದಾರೆ. ಅವರಿಗೆ ಸರಿಯಾದ ಉತ್ತರ ಇನ್ನೂ ಸಿಗಲಿಲ್ಲ. ಅದಕ್ಕೋಸ್ಕರ ದೇವರು ನನ್ನನ್ನು ನಿಮ್ಮನ್ನು ಕಳಿಸಿದ್ದಾನೆ. ಹೋಗಿ ಅನೇಕ ಜನಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ, ನನ್ನ ನಾಮದಲ್ಲಿ ದೀಕ್ಷಾಸ್ಥಾನವನ್ನು ಕೊಟ್ಟು ನನ್ನನ್ನು ಆರಿಸಿಕೊಳ್ಳಿ. ದೇವರು ನಾವು ಏನು ಮಾಡಬೇಕು? ಆರಿಸಿಕೊಳ್ಬೇಕು. ಅವರ ಮಧ್ಯದಲ್ಲಿ ದೇವರು ಹೇಗೆ ನಮ್ಮ ಮಧ್ಯದಲ್ಲಿ ಸಮಾಧಾನ ತಂದಿದನೋ ಅದೇ ರೀತಿಯಲ್ಲಿ ದೇವರು ನಮಗೆ ಹೇಳ್ತಾ ಇದ್ದಾನೆ, ಹೋಗು ಮಗನೇ, ಹೋಗು ಮಗಳೇ, ಹೋಗಿ ಅವರ ಮಧ್ಯದಲ್ಲಿ ಸಮಾಧಾನ ಅಂತ. ಆಮೆನ್, ಹಲ್ಲೆಲೂಯಾ. ಮುಂದೆ ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ಕರ್ತನು ನಮಗೆ ತಿಳಿಯಪಡಿಸಿದ ಈ ಸಂಗತಿಯನ್ನು ನೋಡೋಣ, ನಡೆಯಿರಿ ಎಂದು ತಮ್ಮೊಳಗೆ ಮಾತಾಡಿಕೊಂಡು ತಟ್ಟನೆ ಹೋಗಿ ಮರಿಯಳನ್ನು, ಯೋಸೇಫನನ್ನು, ಗೋದಲಿಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡುಕೊಂಡರು. ಆಮೆನ್, ಹಲ್ಲೆಲೂಯಾ. ಏನು ಹೇಳ್ತಾರೆ? ದೇವರು ಅವರಿಗೆ ಒಲಿಯುತ್ತಾನೆ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಆಮೆನ್.
ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಅಲ್ಲಿ ಮೊದಲನೇ 14ರಲ್ಲಿ ಹೇಳಿದ್ದು, ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರು ಕೊಂಡಾಡುತ್ತಾ ಹೇಳಿದರು. ಅಂದರೆ ಸಂತೋಷವಾಯಿತು. ಒಬ್ಬ ರಾಜಾತಿ ರಾಜನ ಮಗ ಹುಟ್ಟಿದಾಗ ಹೇಗೆ ಅಕ್ಕಪಕ್ಕದಲ್ಲಿರುವ ಹತ್ತಿರ ಜಗಗಳಿಗೆ ಹೇಗೆ ಸಂತೋಷ ಉಂಟಾಯಿತೋ, ಹಾಗೆ ಅದೇ ದಿವಸದಲ್ಲಿ ದೇವರು ತನ್ನ ಒಬ್ಬನೇ ಮಗನನ್ನು ಈ ಭೂಮಿಗೆ ಕಳಿಸಿದಾಗ ಅಲ್ಲಿ ಎಷ್ಟು ಸಂತೋಷ ಉಂಟಾಯಿತು. ಹೌದಲ್ವಾ? ಕೊಂಡಾಡುತ್ತಾ ಹೇಳಿದ್ರು, ಅಂದರೆ ಸಂತೋಷದಲ್ಲಿ ಹೇಳಿದ್ರು, ಒಬ್ಬ ರಾಜಾದಿ ರಾಜನ ಮಗ ಹುಟ್ಟಿದ್ದಾನೆ. ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟುವುದು ಮೇಲೆ ಆ ಕುರುಬರು, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ಅವ್ರೇನು ಹೇಳಿದ್ರು? ದೇವದೂತರು ಹೊರಟೋಯ್ತು. ವಿಷಯ ತಿಳಿಸಿದ ಮೇಲೆ ದೇವದೂತರು ಏನಾದ್ರು ಹೊರಟೋದ್ರು. ಮತ್ತೆ ಆ ಕುರುಬರು ಅವರು 1 ನಿಮಿಷ ಲೇಟ್ ಮಾಡಲಿ. ಆ ಕುರುಬರು ಈಗಲೇ ನಾವು ಬೆತ್ಲೆಹೇಮಿಗೆ ಹೋಗುವ, ನಾವು ಏನಾದರೂ ಒಂದು ಅರ್ಜೆಂಟ್ ಕೆಲಸ ನಾವೇನು ಮಾಡ್ತೀವಿ? ಇಮಿಡಿಯೇಟ್ ಹೋಗ್ತೀವಿ. ಹೌದಲ್ವಾ? ಅದೇ ರೀತಿ ಇಲ್ಲಿ ಕುರುಬರು ಇಮಿಡಿಯೇಟ್ ತಕ್ಷಣವೇ ಬೆತ್ಲೆಹೇಮಿಗೆ ಹೋಗಿ ಕರ್ತನ ನಮಗೆ ತಿಳಿಯಪಡಿಸಿದ ಈ ಸಂಗತಿಯನ್ನು ನೋಡೋಣ. ಕ್ಲಾರಿಫೈ ಮಾಡಬೇಕಲ್ವಾ? ಸತ್ಯವ ಸುಳ್ಳು ಅಂತೇಳಿ ಆ ತಕ್ಷಣವೇ ಹೋದ್ರು, ನೋಡೋಣ ಅಂತೇಳಿ. ನಡೆಯಿರಿ ಎಂದು ತಮ್ಮೊಳಗೆ ಮಾತಾಡಿಕೊಟ್ಟನೆ ಹೋಗಿ ಮರಿಯಳು ಯೋಸೇಫನನ್ನು ಗೋದಲಿಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡುಕೊಂಡರು. ಅವರು ಸಂತೋಷವಾಯಿತು. ಅಲ್ಲಿ ಮರಿಯಮ್ಮನ ಗೋದಲಿಯಲ್ಲಿ ಮರಿಯಳನ ಯೋಸೇಫನ ಗೋದಲಿಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡು ಅವ್ರಿಗೆ ಏನಾಯಿತು? ಸಂತೋಷವಾಯಿತು. ಹೌದಲ್ವ? ಒಂದು ಮಗು ಒಂದು ಮನೆಯಲ್ಲಿ ಹುಟ್ಟಿದ ಮೇಲೆ ಆ ಮನೆಗೆ ಎಷ್ಟು ಸಂತೋಷ ಆಗ್ಬೋದು, ಹೌದಲ್ವ? ಅದೇ ರೀತಿ ಆ ದಿವಸ ಆ ಪ್ರಪಂಚದಲ್ಲಿ ದೇವರು ತನ್ನ ಒಬ್ಬನೇ ಮಗನನ್ನು ಈ ಭೂಮಿಗೆ ಕಳಿಸಿದಾಗ ಆ ಪ್ರಪಂಚದ ಆ ಜನಗಳಿಗೆ ಎಷ್ಟು ಸಂತೋಷವಾಗಿರ್ಬೋದು, ಹೌದಲ್ವಾ? ಆಮೆನ್, ಹಲ್ಲೆಲೂಯಾ. ಯೋಹಾನ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯ. ಜಾನ್ ಚಾಪ್ಟರ್ 3 verse 16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಸ್ವಲ್ಪ ಪ್ರೀತಿಯಲ್ಲ, ಎಷ್ಟೊಂದು ಲೆಕ್ಕವಿಲ್ಲದಷ್ಟು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಹೌದಲ್ವಾ? ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನಾವು ದೇವರಿಗೆ ಆಸೆ ಇಲ್ಲ ನಾವು ನಾಶ ಆಗಿ ಹೋಗ್ಬೇಕಂತ. ಯಾಕಂದರೆ ದೇವರ ಬರೋಣ ಹತ್ತಿರವಿದೆ, ಅದೆಲ್ಲರಿಗೂ ನಮಗೆ ತಿಳಿಯಲ್ಪಟ್ಟಿದೆ. ಆದರೆ ದೇವರು ಯಾರಿಗೆ ನಾಶವಾಗಲಿ ಬಿಡುವುದಿಲ್ಲ. ದೇವರು ತಮ್ಮ ವಾಕ್ಯದ ಮುಖಾಂತರ ಪ್ರತಿಯೊಬ್ಬರಿಗೆ ವಾಕ್ಯವ ತಲುಪಿಸುವ ಹಾಗೆ ಮಾಡ್ತಾರೆ. ಮತ್ತೆ 2ನೇ ಬರುವವನ ಹತ್ತಿರವಾಗುತ್ತೆ. ಅಷ್ಟಂಗ ದೇವರು ಕಳಿಸುವುದಿಲ್ಲ. ದೇವರ ಲೋಕದ ಮೇಲೆ ಎಷ್ಟೊಂದು ಪ್ರೀತಿಯನ್ನಿಟ್ಟು ನನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಲಿ. ದೇವರ ಆಸೆ ಏನಾಗಿದೆ? ಯಾರು ನಾಶವಾಗಬಾರ್ದು, ಎಲ್ಲರೂ ಏನಾಗಬೇಕು? ನಿತ್ಯ ಜೀವವನ್ನು ಪಡೆಯಬೇಕೆಂದ ತಂದೆಯಾದ ದೇವರ ಆಸೆಯಾಗಿದೆ. ಅದಕ್ಕೆ ಯೇಸುವಿಗೆ ಈ ಪ್ರಪಂಚದಲ್ಲಿ ನನ್ನಗೋಸ್ಕರ ನಿಮಗೋಸ್ಕರ ಇಲ್ಲಿ ಕಳಿಸಿದ್ದಾನೆ. ಆಮೆನ್. ಈ ಸಂದೇಶವು ನಿಮ್ಮೆಲ್ಲರೂ ಕ್ರಿಸ್ಮಸ್ ಶುಭಾಶಯ ಕೊಡಲಿ. ಆಮೆನ್, ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳುವ.
ನಮ್ಮ ಮಧ್ಯೆ ಈ ನಮ್ಮ ಸಭೆಗೆ ಸೇವಕರಾಗಿರುವಂತಹ ಪಾಸ್ಟರ್ ಸಾಮೇಲ್ ಉತ್ತಮ ರೀತಿಯಲ್ಲಿ ವಾಕ್ಯ ಸಂದೇಶವನ್ನು ಕೊಟ್ಟರು. ಇನ್ನು ಹೆಚ್ಚಾಗಿ ದೇವರನ್ನು ಬಲಪಡಿಸಬೇಕು. ದೇವರ ಚಿತ್ತ ಏನಿದೆ, ದೇವರು ಅನೇಕ ವರಗಳನ್ನು ಕೊಡ್ತಾನೆ. ಈ ಮಗನಿಗೆ ದೇವರು ಯಾವ ವರವನ್ನು ಕೊಟ್ಟಿದ್ದಾನೋ ಅದು ಹೆಚ್ಚಾಗಿ ಪ್ರಯೋಗವಾಗಬೇಕು. ದೇವರು ತನ್ನ ನಾಮವನ್ನು ಮಹಿಮೆ ಪಡಿಸಲು ಶಕ್ತವಾಗಿ ಅವರ ಕುಟುಂಬವನ್ನು, ತಾಯಿಯನ್ನು, ಮಗನನ್ನು, ಈ ಸಭೆಯನ್ನು, ಅವರ ಕಟ್ಟಿರುವ ಸೇವೆಯನ್ನು ಬಲಪಡಿಸಿ ಆಶೀರ್ವದಿಸಿ ಇನ್ನು ಹೆಚ್ಚಾಗಿ ಉಪಯೋಗಿಸಬೇಕಾಗಿ ಎಂಬುದನ್ನು ಪ್ರಾರ್ಥಿಸ್ತೇನೆ. ಕೊನೆಯದಾಗಿ ನಾನು ಇಮ್ಯಾನ್ಯುಯಲ್ ಚಾರಿಟೇಬಲ್ ಟ್ರಸ್ಟ್ ಚರ್ಚ್ ಆಫ್ ಫೇತ್ ವತಿಯಿಂದ ರೆನಿಟಾ ಭಾಗ್ಯ ನನ್ನ ಹೆಸರು ಒಂದು ಸಣ್ಣ ಸಂದೇಶವನ್ನು ಹೊತ್ತು ತಂದಿದ್ದೇನೆ. ಆಲ್ರೆಡಿ ಎಲ್ಲರೂ ವಾಕ್ಯ ಸಂದೇಶವನ್ನು ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ಆಗಿನ ಜನರೊಟ್ಟಿಗೆ ತಂದೆಯಾದ ದೇವರು ಮಾತನಾಡಿದ್ರು. ಪ್ರವಾದಿಗಳ ಮುಖಾಂತರ, ಯೆಶಾಯ ಪ್ರವಾದಿಯ ಮುಖಾಂತರ ಮಾತನಾಡಿದ್ದಾರೆ, ಮೀಕ ಪ್ರವಾದಿಯ ಮುಖಾಂತರ ಮಾತನಾಡಿದ್ದಾರೆ. ನಾವು ಹೊಸ ಒಡಂಬಡಿಕೆಗೆ ನೋಡುವುದಾದರೆ ಅಲ್ಲಿ ದೇವದೂತನ ಮುಖಾಂತರ ಇವತ್ತಿನ ಸಂದೇಶವಿತ್ತು. ದೇವದೂತರನ್ನ ನಮ್ಮ ಮುಂದುಗಡೆಯಲ್ಲಿ ದೇವರು ಮೊದಲೇ ಕಳಿಸುತ್ತಾನೆ ಎಂಬುದಾಗಿ. ಅದೇ ರೀತಿಯಾಗಿ ಒಂದು ಒಳ್ಳೆಯ ಕಾರ್ಯ ನಡೆಯಲು ಮರಿಯಳಿಗೆ ಮಾತನಾಡೋದಕ್ಕೋಸ್ಕರ ದೇವದೂತನನ್ನ, ಗಬ್ರಿಯಲ್ ದೇವದೂತನನ್ನ ಕಳಿಸಿದ್ರು, ಮಾತನಾಡಿದ್ರು. ನೀನು ಕನ್ನಿಕೆಯಾಗಿದ್ದೀಯಾ, ನೀನು ಗರ್ಭವತಿಯಾಗಿ ಒಂದು ಮಗುವನ್ನು ಹಡೆಯುತ್ತೀಯಾ, ಇದಕ್ಕೆ ನೀನು ಒಪ್ಪಿಕೊಳ್ಳುತ್ತೀಯಾ ಎಂಬುದಾಗಿ ದೇವದೂತನು ಬಂದು ಮಾತನಾಡುವಾಗ ಆಕೆಯು ಆಲೋಚಿಸಿ ಕೆಲವು ತರ್ಕಗಳು ನಡೀತದೆ, ಆದರೂ ಅವಳು ಒಪ್ಪಿಸಿಕೊಟ್ಲು ತನ್ನನ್ನು, ನಾನು ನಿನ್ನ ಚರಣದಾಸಿ ಎಂಬುದಾಗಿ. ಆ ಸಮಯದಲ್ಲೇ ದೇವರಾತ್ಮನು ಕಾರ್ಯ ಮಾಡಲು ಪ್ರಾರಂಭಿಸಿದ. ಪ್ರಿಯ ಸಹೋದರರೇ, ಮಕ್ಕಳೇ, ಇಲ್ಲಿ ವಯಸ್ಕರಿದ್ದಾರೆ, ನಾನು ಏನು ಹೇಳ್ತೇನೆ ಅಂದರೆ, ನಾವು ಕೂಡ ದೇವರಾತ್ಮ ನಮ್ಮೊಂದಿಗೆ ಮಾತನಾಡುವಾಗ, ದೇವದೂತನು ನಮ್ಮನ್ನು ಪ್ರೇರೇಪಿಸುವಾಗ ನಾವು ನಮ್ಮನ್ನೇ ಒಪ್ಪಿಸಿಕೊಡುವುದಾದರೆ ಖಂಡಿತವಾಗಿಯೂ ನಮ್ಮ ಎಲ್ಲ ಆಲೋಚನೆಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ನಾವು ಏನು ಮಾಡಬೇಕೆಂದು ನಾವು ಯೋಚಿಸ್ತೇವೋ ಅದರಲ್ಲಿ ದೇವರು ತಾನಾಗೆ ಕಾರ್ಯ ಮಾಡುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತಿನ ಸಂದೇಶ ನಾವೆಲ್ಲವನ್ನ ಕೇಳಿದ್ದೇವೆ. ಲೂಕನು ಬರೆದ ಸುವಾರ್ತೆ ನಾವು ನೋಡಿದ್ವಿ. ದೇವರಾತ್ಮ ಹೇಳ್ತಾ ಇದ್ದಾನೆ, ಈ ಲೋಕಕ್ಕೆ ಆ ಮಗು ಜನಿಸಿದಾಗ ಏನುಂಟಾಯಿತು? ಸಮಾಧಾನ. ಯಾರೊಳಗಡೆ? ಮನುಷ್ಯರ ಒಳಗಡೆ. ಪರಲೋಕದಲ್ಲಿ ಏನು ಉಂಟಾಯಿತು? ಮಹಿಮೆ ಉಂಟಾಯಿತು. ಯಾರಿಗೆ? ತಂದೆಯಾದ ದೇವರಿಗೆ. ದೇವದೂತರೆಲ್ಲ ಸಂತೋಷದಿಂದ ಹಾಡಿದ್ರು, ಕೊಂಡಾಡಿದ್ರು ಎಂಬುದಾಗಿ. ಅದೇ ರೀತಿ ಮತ್ತಾಯನ ಸುವಾರ್ತೆ ನಾವು ನೋಡುವುದಾದರೆ, ಯೇಸು ಸ್ವಾಮಿ ಯಾಕೋಸ್ಕರ ಈ ಲೋಕಕ್ಕೆ ಬಂದನು? ತನ್ನ ಜನರನ್ನ ಪಾಪಗಳಿಂದ ಬಿಡಿಸಿ ಕಾಯುವುದಕ್ಕೋಸ್ಕರ ಎಂಬುದಾಗಿ. ಹಲ್ಲೆಲೂಯಾ. ಈ ಲೋಕವು ತುಂಬ ಪಾಪಗಳಿಂದ ತುಂಬಿ ಹೋಗಿತ್ತು. ಬೇಡವಾದ ಕೃತ್ಯಗಳನ್ನು ಮಾಡುತ್ತಾ, ದುಷ್ಕೃತ್ಯಗಳಿಂದ ನಾವು ನಮ್ಮ ದೇವರನ್ನು ನೋಯಿಸ್ತಾ ಇದ್ವಿ. ದೇವರೊಟ್ಟಿಗಿದ್ದ ಆ ಒಂದು ನಮ್ಮ ಈ ಜೋಡದ ಸಂಬಂಧ ದೂರವಾಗ್ತಾ ಬಂತು. ಆಗ ದೇವರು ಆಲೋಚನೆ ಮಾಡಿದ, ನನ್ನ ಕುಮಾರನನ್ನೇ ಈ ಭೂಮಿಗೆ ಕಳಿಸಿ ರಕ್ತವನ್ನು ಸುರಿಸಿ ಅದನ್ನು ಪಾಪ ನಿವಾರಣೆ ಮಾಡುತ್ತೇನೆ, ಮನುಷ್ಯರನ್ನು ರಕ್ಷಿಸಬೇಕು ಎಂಬುದಾಗಿ. ಹೀಗೆ ನಾವು ಅನೇಕ ವಾಕ್ಯಗಳನ್ನು ಓದ್ತಾ ಹೋಗ್ತೇವೆ, ನೋಡ್ತಾ ಹೋಗ್ತೇವೆ, ಗಮನಿಸುತ್ತಾ ಹೋಗ್ತೇವೆ. ನಾವು ವಿವರಿಸ್ತಾ ಹೋದರೆ ನಮಗೆ ಸಮಯ ಸಾಕಾಗುವುದಿಲ್ಲ ಪ್ರಿಯರೇ. ಆದ್ರಿಂದ ನಾನು ಈ ದಿನದಲ್ಲಿ ಏನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಅಂದರೆ, ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ. ನಾವು ತಾಯಿಯ ಗರ್ಭದಲ್ಲಿ ಹುಟ್ಟಿ ಬರುವಾಗ, ಸಣ್ಣ ಶಿಶುವಾಗಿ ಬರುವಾಗ ಯಾವ ರೀತಿ ಇದ್ವಿ ನಮಗೆ ಗೊತ್ತುಂಟಾ? ನಮಗೆ ಗೊತ್ತಿಲ್ಲ. ನಮ್ಮ ನೋಡಿದ್ರೆ ಗೊತ್ತಿರುತ್ತೆ. ನಮ್ಮನ್ನು ಕೂಡ ಒಂದು ಬಟ್ಟೆಯಲ್ಲಿ ಸುತ್ತಿ ಆ ಕುಟುಂಬ ಸಂತೋಷ ಪಡ್ತದೆ. ಒಂದು ಮಗು ಜನಿಸಿದೆ, ದೇವರು ನಮಗೊಂದು ಮಗು ಕೊಟ್ಟಿದ್ದಾನೆ, ಹೆಣ್ಣೋ ಗಂಡೋ ಯಾವುದೋ ಒಂದು ಕೊಟ್ಟಿದ್ದಾನೆ, ಸಂತೋಷ ಪಡ್ತೇವೆ. ಆದರೆ ವರ್ಷಗಳು ಕಳೆದ ಹಾಗೆ ನಾವು ಸುತ್ತಿದ ಬಟ್ಟೆಯೆಲ್ಲ ಇರ್ತೇವಾ? ಇಲ್ಲ. ವರ್ಷ ಕಳೆದ ಹಾಗೆ ನಮ್ಮಲ್ಲಿ ಚೇಂಜಸ್ಗಳು ಬರ್ತದೆ. ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ಗಳು ಚೇಂಜಸ್ ಆಗ್ತದೆ. ನಾವು ಕೆಲವು ದಿನ ಕುಟುಂಬದೊಟ್ಟಿಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೇವೆ, ಕೆಲವು ವರ್ಷಗಳಾದ ಮೇಲೆ ಫ್ರೆಂಡ್ಸ್ ಒಟ್ಟಿಗೆ ಮಾಡ್ತೇವೆ, ಇನ್ನು ಕೆಲವು ವರ್ಷ ಆದಮೇಲೆ ಕುಟುಂಬ ಜೀವಿತದಲ್ಲಿ ಮಾಡ್ತೇವೆ, ಇನ್ನು ಕೆಲವು ವರ್ಷ ಆದಮೇಲೆ ಬರ್ತ್ಡೇ ಸೆಲೆಬ್ರೇಷನ್ ಏನು ಮಾಡಿಬಿಡ್ತೇವೆ? ಬಿಟ್ಟು ಬಿಡ್ತೇವೆ. ಹೌದಲ್ಲ? ಈಗ ನಾವು ಆಲೋಚಿಸುವ, ನಮ್ಮ ಯೇಸು ಸ್ವಾಮಿ ಆ ದಿನ ಒಬ್ಬ ರಕ್ಷಕನಾಗಿ ಹೇಗೆ ಜನಿಸಬೇಕಿತ್ತು?
ರಾಜಾದಿ ರಾಜನಾಗಿ ದೊಡ್ಡ ಅರಮನೆಯಲ್ಲಿ ವಿಜೃಂಭಣೆಯಿಂದ ಕೊಂಡಾಡುವ ಹಾಗೆ ಜನಿಸಬೇಕಿತ್ತು. ಆದರೆ ನಮ್ಮ ದೇವರು ಆ ರೀತಿ ಯೋಚನೆ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದರೆ, ದೇವರು ತನ್ನನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಲೋಕಕ್ಕೆ ಬರಲಿಲ್ಲ. ಬದಲಾಗಿ ತನ್ನನ್ನು ಒಂದು ಕುರಿಯಾಗಿ ತಗ್ಗಿಸಿಕೊಂಡು ಈ ಲೋಕದ ಪಾಪವನ್ನ ಪರಿಹಾರ ಮಾಡಲಿಕ್ಕೋಸ್ಕರ ರಕ್ಷಕನಾಗಿ ಒಂದು ಸಣ್ಣ ನಾರು ಬಟ್ಟೆಯಲ್ಲಿ ಸುತ್ತಿದ ಹಾಗೆ, ಒಂದು ವಸ್ತ್ರದಲ್ಲಿ ಸುತ್ತಿದ ಹಾಗೆ ಸಣ್ಣ ಗೋದಲಿಯಲ್ಲಿ ಆತನಿಗೆ ಸ್ಥಳ ಸಿಕ್ಕಿತು ಜನನವಾಗಲು. ಇವತ್ತು ನಾವು ಏನನ್ನ ಅರ್ಥ ಮಾಡ್ಕೊಳ್ತಾ ಇದ್ದೇವೆ? ಕ್ರಿಸ್ಮಸ್ ಅಂದ್ರೆ ನಾವು ತಿಂಡಿಗಳನ್ನು ಮಾಡುವಂಥದ್ದು, ಕೃತಕ ಗೋದಲಿಗಳನ್ನು ನಿರ್ಮಿಸುವಂಥದ್ದು, ಇಡ್ಲಿ ಹಂದಿ ಮಾಂಸಗಳನ್ನು ಮಾಡಿ ನಾವು ತಿಂದು ಏನ್ ಮಾಡ್ತಾ ಇದ್ದೇವೆ? ಕುಡಿದು ವಿಜೃಂಭಣೆ ಮಾಡ್ತಾ ಇದ್ದೇವೆ, ಲೋಕ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಾವು ಯಾವಾಗ ಪ್ರಿಯರೇ ಆತ್ಮಿಕವಾಗಿ ನಮ್ಮ ದೇವರನ್ನ ಅರಿತುಕೊಳ್ಳುವಂಥದ್ದು? ಇವತ್ತಿಗೂ ನಮ್ಮ ದೇವರು ಸುತ್ತಿದ ಬಟ್ಟೆಯಲ್ಲಿ ಗೋದಲಿಯಲ್ಲಿ ಇಲ್ಲ. ಆತನು ನಮ್ಮ ದೇಹದ ಒಳಗೆ, ದೇವರ ವಾಕ್ಯ ಹೇಳ್ತದೆ ಕೊರಿಂಥದವರಿಗೆ ಬರೆದ ಶುಭ ಸಂದೇಶದಲ್ಲಿ ಏನಂತ? ನೀವೇ ದೇವರ ಆಲಯ, ನಿಮ್ಮೊಳಗೆ ದೇವರಾತ್ಮನು ವಾಸಿಸ್ತಾನೆ ಎಂಬುದಾಗಿ. ಇವತ್ತು ನಾವು ನಮ್ಮನ್ನು ಶುದ್ಧ ಮಾಡಿಕೊಳ್ಳಬೇಕು. ನಮ್ಮ ದೇವರ ಆತ್ಮನನ್ನು ನಾವು ಎಲ್ಲಿ ನೋಡಬೇಕು? ನಮ್ಮ ಹೃದಯದೊಳಗೆ ನೋಡಬೇಕು. ಇವತ್ತು ನಾವೆಲ್ಲ ಆಡಂಬರಗಳನ್ನು ಮಾಡ್ತಾ ಇದ್ದೇವೆ, ನಮ್ಮಲ್ಲಿ ಬೇಡವಾದ ಚಟಗಳಿದೆ. ಇದೆಲ್ಲವನ್ನ ಇಟ್ಕೊಂಡು ನಾವು ವರ್ಷ ಯೇಸು ಸ್ವಾಮಿಯನ್ನ ಎಲ್ಲಿ ನೋಡ್ತಾ ಇದ್ದೇವೆ? ಗೋದಲಿಯಲ್ಲೇ ನೋಡ್ತಾ ಇದ್ದೇವೆ. ದೇವರು ಅದನ್ನ ಬಯಸ್ತಿಲ್ಲ ಪ್ರಿಯರೇ. ದೇವರು ಬಯಸುತ್ತಾ ಇದ್ದಾನೆ ನಿಮ್ಮ ಆತ್ಮ ನಿತ್ಯ ಜೀವವನ್ನ ಹೊಂದಬೇಕೆಂಬುದಾಗಿ. ಇವತ್ತು ಯಾವ ಸೆಲೆಬ್ರಿಟಿಗಳು ದೇವರಿಗೆ ಬೇಕಾಗಿದೆಯಾ? ಬೇಕಾಗಿಲ್ಲ. ಇದು ನಾವು ಆಚರಿಸಿಕೊಂಡು ಬರುವಂಥದ್ದಾಗಿದೆ. ನಾವು ಬದಲಾಗಬೇಕು ಪ್ರಿಯರೇ. ಇವತ್ತು ಅನೇಕರು ವಾಕ್ಯಗಳನ್ನು ಕೊಡ್ತಾ ಇದ್ದಾರೆ, ಎಚ್ಚೆತ್ಕೊಳ್ಳಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಆದರೆ ನಾವು ಇನ್ನೂ ಕೂಡ ಕ್ರಿಸ್ಮಸ್ ಸೆಲೆಬ್ರೇಟ್ ತಿಂಡಿ ಮಾಡೋದ್ರಲ್ಲಿ, ಗೋದಲಿ ಮಾಡೋದ್ರಲ್ಲಿ, ನಾವು ಡೆಕೋರೇಷನ್ ಮಾಡೋದ್ರಲ್ಲಿ, ನಾವು ಡ್ಯಾನ್ಸ್ ಮಾಡೋದ್ರಲ್ಲಿ ನಿರತರಾದರೆ ನಮ್ಮ ಆತ್ಮವನ್ನು ನಾವೇನು ಮಾಡ್ಕೊಳ್ತಾ ಇದ್ದೇವೆ? ನಷ್ಟಪಡಿಸಿಕೊಳ್ತಾ ಇದ್ದೇವೆ ಪ್ರಿಯರೇ. ಯೇಸು ಕ್ರಿಸ್ತನ ಜನನವಾಗಿದೆ, ಉದ್ದೇಶ ಇದೆ. ನಾವು ಯೋಹಾನ ಸುವಾರ್ತೆ 3:16 ಓದ್ಕೊಂಡ್ವಿ. ಏನಂತ ಓದಿದ್ವಿ? ತಂದೆ ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕೊಟ್ಟ. ಯಾಕೆ? ಈ ಲೋಕದ ಮನುಷ್ಯರ ಮೇಲೆ ದೇವರು ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾರಂತೆ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಆಡಂಬರ ಜೀವಿತವನ್ನ ಮಾಡಬೇಕು, ಅದು ಹಿತಿ ಮಿತಿಯಲ್ಲಿರಲಿ. ಆದರೆ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕು ಏನೆಂಬುದಂತ. ಯೇಸು ಸ್ವಾಮಿ ಇನ್ನು ಗೋದಲಿಯಲ್ಲಿ ಇಲ್ಲ. ಯೇಸು ಸ್ವಾಮಿ ನಮಗೆಲ್ಲವನ್ನ ಮಾಡಿ ಮುಗಿಸಿ ನಮಗೆ ಇವತ್ತೊಂದು ಆಜ್ಞೆ ಕೊಟ್ಟು ಹೋಗಿದ್ದಾನೆ. ಹೋಗಿರಿ, ಎಲ್ಲ ಕಡೆಗೆ ಏನ್ ಮಾಡ್ಬೇಕಂತ? ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ. ಇವತ್ತು ನಾವು ಒಂದು ಸಣ್ಣ ಕೆಲಸ ಮಾಡ್ತಾ ಇದ್ದೇವೆ. ಈ ವಿಡಿಯೋದ ಮುಖಾಂತರ ಕ್ರಿಸ್ತನ ಜನನವನ್ನು ಕುರಿತು ಹೇಳ್ತಾ ಇದ್ದೇವೆ. ಎಲ್ಲರೂ ನೋಡುವವರು ದಯವಿಟ್ಟು ನಿಮ್ಮ ಆತ್ಮಿಕ ಹೃದಯಗಳನ್ನು ತೆರೆಯಿರಿ. ನಾನು ಒಂದು ವಾಕ್ಯವನ್ನು ಕೊಡಲು ಇಚ್ಛಿಸ್ತೇನೆ. ಯಾವಾಗ ದೇವರ ಲೋಕ ಸಂತೋಷ ಗೊತ್ತಾ? ಪರಲೋಕ ಯಾವಾಗ ಸಂತೋಷ ಪಡುತ್ತೆ ಗೊತ್ತುಂಟ ಯಾರಿಗಾದ್ರೂ? ನಾವು ಕ್ರಿಸ್ಮಸ್ ಮಾಡೋದ್ರಿಂದ ಅಲ್ಲ. ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಂಡಾಗ ಪರಲೋಕದಲ್ಲಿ ಮಹಾ ಸಂತೋಷ, ಒಂದು ದೊಡ್ಡ ಹಬ್ಬ ಉಂಟಾಗುತ್ತದಂತೆ. ಹಾಲೆಲೂಯ. ಅದನ್ನು ನಾನು ಬಾಯ ಮುಖಾಂತರ ಹೇಳುವುದಿಲ್ಲ, ದೇವರ ವಾಕ್ಯ ಮುಖಾಂತರ ಮಾತನಾಡುತ್ತೇನೆ. ನಾವು ನೋಡಿಕೊಳ್ಳುವ ಯಾವಾಗ ಸಂತೋಷ ಪಡ್ತದೆ? ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಳ್ಳುವಾಗ. ನಾವು ನೋಡಿಕೊಳ್ಳುವ ಲೂಕನ ಸುವಾರ್ತೆ 15ನೇ ಅಧ್ಯಾಯ, ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 3ರಿಂದ ನೋಡಿಕೊಳ್ಳುವುದಾದರೆ, ಆಗ ಆತ
ಆತನು ಅವರಿಗೊಂದು ಸಾಮ್ಯವನ್ನ ಹೇಳಿದನು. ಯೇಸು ಸ್ವಾಮಿ ಆ ಜನರ ಗುಂಪಿಗೆ ಒಂದು ಸಾಮ್ಯ ಕಥೆ ರೂಪಿಯಾಗಿ ಒಂದು ಪರಲೋಕ ಸಂದೇಶದ ಕುರಿತು ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅದೇನೆಂದರೆ, ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು 99 ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೇ ಇದ್ದಾನೆ. ಸಿಕ್ಕಿದ ಮೇಲೆ ಅವನು ಸಂತೋಷ ಪಡುತ್ತಾ ಅದನ್ನು ತನ್ನ ಹೆಗಲಿನ ಮೇಲೆ ಇಟ್ಟುಕೊಂಡು ಮನೆಗೆ ಬಂದು ಸ್ನೇಹಿತರನ್ನು ನೆರೆಯವರನ್ನು ಕೂಡಿಸಿ, ಕಳೆದು ಹೋಗಿದ್ದ ಕುರಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಅವರಿಗೆ ಹೇಳುವನಲ್ಲವೇ? ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಆಮೆನ್. ಪ್ರಿಯ ಸಹೋದರರೇ, ಸಹೋದರಿಯರೇ, ವಯಸ್ಕರೇ, ಮಕ್ಕಳೇ, ಈ ಕ್ರಿಸ್ಮಸ್ ಸಂದೇಶದಲ್ಲಿ ನಾನು ನಿಮಗೆ ಹೇಳುವುದಿಷ್ಟೇ. ಈ ಲೋಕದಲ್ಲಿ ನಾವೆಲ್ಲವನ್ನ ಸಂಪಾದಿಸಿಕೊಂಡು ನಮ್ಮ ಆತ್ಮವನ್ನು ನಷ್ಟಪಡಿಸಿದರೆ ಏನು ಪ್ರಯೋಜನ? ಆದ್ದರಿಂದ ನಾವು ಸತ್ಯವನ್ನು ತಿಳ್ಕೊಂಡಿದ್ದೇವೆ. ಸತ್ಯವನ್ನು ತಿಳಿಸಲು ಇನ್ನು ಸತ್ಯದ ಆತ್ಮನಾಗಿರುವಂತಹ ಪವಿತ್ರಾತ್ಮನು, ಧೈರ್ಯದ ಆತ್ಮನು ನಮ್ಮೊಳಗೆ ಬಂದು ಅನೇಕರಿಗೆ ಈ ಸತ್ಯವನ್ನು ತಿಳಿಯಪಡಿಸಲು ನಮಗೆ ಬೇಕಾದ ಶಕ್ತಿಯನ್ನು ದಯಪಾಲಿಸಲಿ. ಈ ಕೊಟ್ಟಿರುವ ಎಲ್ಲ ವಾಕ್ಯಗಳು ನೋಡುತ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲೂ, ಕೇಳುವವರ ಜೀವಿತದಲ್ಲೂ ಕಾರ್ಯ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತಾ ಈ ವಾಕ್ಯಗಳಿಂದ ದೇವರನ್ನು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಆಮೆನ್. ನನ್ನ ಬಲವಾಗಿ ಕ್ರಿಸ್ತನು ಇರುವಾಗ ಯಾವ ಭಯವೂ ಇಲ್ಲ ನನಗೆ. ನನ್ನ ಪಕ್ಕದಲ್ಲೇ ಜೊತೆಯಾಗಿರಲು ನಾನು ಜಯದಿಂದ ಎದ್ದು ನಿಲ್ಲುವೆ. ನನ್ನ ಬಲವಾಗಿ ಕ್ರಿಸ್ತನು ಇರುವಾಗ ಯಾವ ಭಯವೂ ಇಲ್ಲ ನನಗೆ. ನನ್ನ ಪಕ್ಕದಲ್ಲೇ ಜೊತೆಯಾಗಿರಲು ನಾನು ಜಯದಿಂದ ಎದ್ದು ನಿಲ್ಲುವೆ. ಎಲ್ ಶಡ್ಡೈ ನನ್ನ ದೇವರೇ, ಎಲ್ ರೋಯ್ ನನ್ನ ತಂದೆಯೇ, ಯೆಹೋವಾ ನನ್ನ ರಾಜನೇ. ಎಲ್ ಶಡ್ಡೈ ನನ್ನ ದೇವರೇ, ಎಲ್ ರೋಯ್ ನನ್ನ ತಂದೆಯೇ, ಯೆಹೋವಾ ನನ್ನ ರಾಜನೇ. ಶತ್ರುವನ್ನು ಓಡಿಸಿ ಜಯ ನೀಡಿದೆ. ಯೆಹೋವನಿಸಿಯಾಗಿ ಉದಯಿಸಿ ನನ್ನ ಶತ್ರುವನ್ನು ಓಡಿಸಿ ಜಯ ನೀಡಿದೆ. ಯೆಹೋವನಿಸಿಯಾಗಿ ಕೊಂಡಾಟ ಸಿದ್ಧಪಡಿಸಿ ನನ್ನ ಕಣ್ಣೀರ ಗಳಿಗೆಯಲ್ಲಿ ಕೊಂಡಾಟ ಸಿದ್ಧಪಡಿಸಿ. ಎಲ್ ಶಡ್ಡೈ ನನ್ನ ದೇವರೇ, ಎಲ್ ರೋಯ್ ನನ್ನ ತಂದೆಯೇ, ಯೆಹೋವಾ ನನ್ನ ರಾಜನೇ. ಎಲ್ ಶಡ್ಡೈ ನನ್ನ ದೇವರೇ, ಎಲ್ ರೋಯ್ ನನ್ನ ತಂದೆಯೇ, ಯೆಹೋವಾ ನನ್ನ ರಾಜನೇ. ನನ್ನ ದೇವರೇ, ನನ್ನ ತಂದೆ, ನನ್ನ ರಾಜನೇ.
ಪಕ್ಕದಲ್ಲಿ ಜೊತೆಯಾಗಿರಲು ನಾನು ಜಯದಿಂದ ಎದ್ದು ನಿಲ್ಲುವೆ. ನನ್ನ ಬಲವಾಗಿ ಕ್ರಿಸ್ತನು ಇರುವಾಗ ಯಾವ ಭಯವೂ ಇಲ್ಲ ನನಗೆ. ನನ್ನ ಪಕ್ಕದಲ್ಲಿ ಜೊತೆಯಾಗಿರಲು ನಾನು ಜಯದಿಂದ ಎದ್ದು ನಿಲ್ಲುವೆ. ನನ್ನ ದೇವರೇ, ನನ್ನ ತಂದೆಯೇ, ನನ್ನ ರಾಜನೇ, ನನ್ನ ದೇವರೇ, ನನ್ನ ತಂದೆಯೇ, ಯೆಹೋವಾ ನನ್ನ ರಾಜನೇ. ನನ್ನ ದೇವರೇ, ನನ್ನ ತಂದೆಯೇ, ಯೆಹೋವಾ ನನ್ನ ರಾಜನೇ. ಓ ಹೇ 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 ಓ ಆದಿಯಿಂದ ಅಂತ್ಯದವರೆಗೂ ಉತ್ತಮ ರೀತಿಯಲ್ಲಿ ವಾಕ್ಯ ಸಂದೇಶವನ್ನು, ಕಿರು ಸಂದೇಶವನ್ನು ಅನೇಕರಿಗೆ ಪ್ರಚಾರಪಡಿಸಲು ಈ ವಿಡಿಯೋಗಳ ಮೂಲಕ ನೀವು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನೀನು ಕೊಟ್ಟ ಈ ಅವಕಾಶಕ್ಕಾಗಿ ಸ್ತೋತ್ರ ಕರ್ತನೆ. ಎಲ್ಲರೂ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಾಗ ಆತ್ಮಿಕವಾದ ವಿಚಾರಗಳನ್ನು ಒಳಗೊಂಡು ಜೀವಿಸುವಂತೆ ಪವಿತ್ರಾತ್ಮನೇ ನೀನು ಮುಂದಾಗಿ ಕಾರ್ಯ ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ರಾಜ. ಇದುವರೆಗೂ ನಡೆಸಿದ ದೇವರಿಗೆ ಸ್ತೋತ್ರ. ಕೊನೆಯದಾಗಿ ನಮ್ಮ ಸಭಾ ಪಾಲಕಿ, ನಮ್ಮನ್ನೆಲ್ಲರನ್ನು ನೋಡಿಕೊಳ್ಳುವಂತಹ ಸಿಸ್ಟರ್ ಗ್ರೆಟ್ಟರ್ ಅವರು ಬಂದು ಕೊನೆಯದಾಗಿ ಆಶೀರ್ವಾದವನ್ನು ಕೊಟ್ಟು ಈ ವಾಕ್ಯವನ್ನು ಮುಗಿಸಲು ಅವರು ಬರಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಸ್ತೋತ್ರವಾಗಲಿ. ನೀನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನಪ್ಪ. ಈ ದಿನದ ಸಂದೇಶನು ಕ್ರಿಸ್ಮಸ್ ಸಂದೇಶ ಅಂದರೆ ದೇವರು ನಮ್ಮ ಸಂಗಡ ಇರುವ ಒಂದು ರಾಜಾದಿ ರಾಜ ನಮ್ಮನ್ನು ಅವನ ಸಂದೇಶನ ಕೇಳುವರು ಬಲವಾಗಿ ಈ ಸಮಯದಲ್ಲಿ ಯಾರ್ಯಾರು ಆ ಸಂದೇಶ ಕೇಳುತ್ತಾರೆ ಅವರನ್ನು ಕಂಡುಕೊಳ್ಳಬೇಕು. ಕೊನೆಯ ದಿನದಿಲ್ಲದೆ ಆದರೂ ನನ್ನ ಯೇಸು ನನ್ನನ್ನು ಏನಾಗಿ ಇಟ್ಟಿದ್ದಾನೆ ಲೋಕಕ್ಕೆ ಅದನ್ನಾದರೂ ಅರ್ಥ ಮಾಡಿಕೊಳ್ಳಬೇಕು. ಕ್ರಿಸ್ಮಸ್ ಅಂದರೆ ಹೊಸ ಹೊಸ ಬಟ್ಟೆ ಹಾಕುವುದಲ್ಲ, ಗಮ್ಮತ್ತು ಮಾಡುವುದಲ್ಲ. ದೇವರು ಈ ಲೋಕಕ್ಕೆ ಯಾಕೆ ಬಂದಿದ್ದಾರೆ ಎಂದು ನಾವು ಅರ್ಥ ಮಾಡಬೇಕು. ನಾವು ಮುಂದಿನ ದಿನದಲ್ಲಿ ಏನು ಆಗಬೇಕೆಂಬಾದರೂ ಅದು ಅರ್ಥ ಮಾಡಬೇಕು. ನಮ್ಮ ಸ್ವಲ್ಪ ಕೊನೆಯ ದಿನ ಆದರೂ ಆ ಸಂದೇಶ ಕೇಳಿದ ಆತ್ಮಕ್ಕೆ ಆದರೂ ನಾನು ಕಂಡುಕೊಳ್ಳಬೇಕು. ಹೇಗೆ ಆದಿಕಾಂಡದಿಂದ ಪ್ರಕಟಣೆ ನಾನು ಬರುವೆನು, ನಾನು ಬರುವೆನು, ನನ್ನ ಸಂದೇಶವನ್ನು ಯಾರು ಕೇಳುತ್ತಾರೆ ಅವರ ಮಧ್ಯದಲ್ಲಿ ನಾನು ವಾಸ ಮಾಡುತ್ತೇನೆ ಎಂದು ಹೇಳಿದರು. ಈ ರಾತ್ರಿ ಜಾವದಲ್ಲಿ ಅಪ್ಪ ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇನೆ. ಈ ಸಂದೇಶ ಯಾರ್ಯಾರು ಕೇಳುತ್ತಾರ ಅವರ ಮಧ್ಯದಲ್ಲಿ ನೀನು ಚಲಿಸು. ನಿನ್ನನ್ನು ಕಂಡುಕೊಳ್ಳಲಿಕ್ಕೆ ಆದರೂ ಅವರ ಹೃದಯದಲ್ಲಿ ನೀನು ಮಾತನಾಡು ರಾಜ. ನಿನ್ನ ಮಹಿಮೆ ನೀನು ಬರುವ ತನಕ ಅವರೊಳಗೆ ನೀನು ಪ್ರವೇಶಿಸು ರಾಜ. ಈ ಕೊನೆಯದಾಗಿ ಕ್ರಿಸ್ಮಸ್ ಶುಭ ಸಂದೇಶವನ್ನು ಎಲ್ಲರಿಗೆ ಶುಭವಾಗಲಿ ಎಂದು ನಾನು ಪ್ರಚಾರಿಸುತ್ತೇನೆ ರಾಜ. ಯಾರ್ಯಾರು ಯಾವ ಮೂಲೆಯಲ್ಲಿ ಆದರೂ ನಿನ್ನ ಸಂದೇಶ ಕೇಳುತ್ತಾ ಇದ್ದಾರೆ ಅವರ ಹೃದಯದಲ್ಲಿ ನೀನು ಮಾತನಾಡಿ ರಾಜ.
ಕೊನೆಯದಾಗಿ ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇನೆ ರಾಜ. ಎಲ್ಲ ಒಳ್ಳೆ ರೀತಿಯಾಗಿ ನಡೆಸಲಿಕ್ಕೆ ನೀನು ಸಹಾಯ ಮಾಡಿದ್ದಕ್ಕೆ ಕೋಟಿ ಕೋಟಿ ಸ್ತೋತ್ರ ರಾಜ. ನಿನ್ನ ಹಸ್ತದಲ್ಲಿ ಎಲ್ಲರಾಗಿ ಬಲವಾಗಿ ತುಂಬಿಸಲಿ ರಾಜ. ನಿನ್ನ ಕೃಪೆ ಎಲ್ಲರ ಮೇಲೆ ಚಾಚಲ್ಪಡಲಿ ರಾಜ. ನಿನ್ನ ಆಶೀರ್ವಾದ ಬಲವಾಗಿ ಈ ಲೋಕಕ್ಕೆ ಚಲಿಸಲಿ ರಾಜ. ಎಲ್ಲ ಘನ ಮಹಿಮೆ ಸಲ್ಲಿಸುತ್ತಾ ಜೀವಳ ತಂದೆ. ಆಮೇಲೆ